ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಇವತ್ತು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಅಲ್ಲಿ ಬೇಸಿಕ್ BOS ಚೋಚ್ ಇಂಡ್ಯೂಸ್ಮೆಂಟ್ ಯಾವ ತರ ಆಗುತ್ತೆ ಬೇಸಿಕ್ ಕಾನ್ಸೆಪ್ಟ್ ನ ಕಲಿಯೋಣ. ಸೊ ಇಂದ ಎಪಿಸೋಡು ನಾನು ವಿಡಿಯೋ ಮಾಡ್ತಾ ಹೋಗ್ತಾ ಇರ್ತೀನಿ. ಪ್ರತಿಯೊಂದು ಎಪಿಸೋಡ್ ನೋಡಿ ನೀವು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ನ ಕಲಿಬಹುದು. ವೆರಿ ವೆರಿ ಇಂಪಾರ್ಟೆಂಟ್. ಬೇಸಿಕ್ ಸ್ಟ್ರಾಂಗ್ ಇದ್ರೆ ಟ್ರೇಡಿಂಗು ನಿಮ್ದು ಮುಂದೆ ಸ್ಟ್ರಾಂಗ್ ಇರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ವಿಡಿಯೋ ಆಗೋದಿದೆ. ದಯವಿಟ್ಟು ಎಲ್ಲರೂ ನೋಡಿ ಶೇರ್ ಮಾಡಿ. ಸೊ BOS ಚೋಚ್ ಅಂಡ್ ಇಂಡ್ಯೂಸ್ಮೆಂಟ್ ಇದು ಬೇಸಿಕ್ ಕಾನ್ಸೆಪ್ಟ್ ಸ್ಮಾರ್ಟ್ ಮನಿಯಲ್ಲಿ. BOS ಯಾವ ತರ ಆಗುತ್ತೆ, ಚೋಚ್ ಯಾವ ತರ ಆಗುತ್ತೆ, ಮತ್ತೆ ಇಂಡ್ಯೂಸ್ಮೆಂಟ್ ಯಾವ ತರ ಆಗುತ್ತೆ ಅಂತ. ಸೊ ಫಸ್ಟ್ ನಾವು ಟ್ರೆಂಡ್ ಅಲ್ಲಿ ಎರಡು ಇರುತ್ತೆ. ಒಂದು ಅಪ್ ಟ್ರೆಂಡ್ ಇರುತ್ತೆ ಮಾರ್ಕೆಟ್ ಅಲ್ಲಿ, ಒಂದು ಡೌನ್ ಟ್ರೆಂಡ್ ಇರುತ್ತೆ. ಸೊ ಈ ಅಪ್ ಟ್ರೆಂಡ್ ಮಾರ್ಕೆಟ್ ಒಂದು ಅಪ್ ಟ್ರೆಂಡ್ ಇರುತ್ತೆ, ಒಂದು ಡೌನ್ ಟ್ರೆಂಡ್ ಇರುತ್ತೆ, ಒಂದು ಸೈಡ್ ವೇಸ್ ಇರುತ್ತೆ. ಕನ್ಸೋಲಿಡೇಷನ್ ಫೇಸ್ ಅಂತಾರೆ, ಸೈಡ್ ವೇಸ್. ಸೊ ಇದನ್ನ ಡಿಲೀಟ್ ಮಾಡ್ತೀನಿ ಲೈನ್ಸ್. ಅಪ್ ಟ್ರೆಂಡ್, ಡೌನ್ ಟ್ರೆಂಡ್. ನಾವು ಅಪ್ ಟ್ರೆಂಡ್ ಅಲ್ಲಿ BOS ಯಾವ ತರ ಆಗುತ್ತೆ ಅಂತ ನೋಡೋಣ. ಸೊ ಅಪ್ ಟ್ರೆಂಡ್ ಅಲ್ಲಿ ಮಾರ್ಕೆಟು ಈ ತರ ಹೋಗ್ತಾ ಇರುತ್ತೆ. ಈ ತರ ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಹೋಗ್ತಾ ಇರುತ್ತೆ. ಸೊ ನೀವು ಈ ಲೈನ್ ನ ಕೆಳಗಡೆಯಿಂದನೂ ತಗೋಬಹುದು. ಸೊ ಕೆಳಗಡೆಯಿಂದ ಬಂದಿರುತ್ತೆ, ಕೆಳಗಡೆಯಿಂದ ಇದು ರಿಟ್ರೇಸ್ಮೆಂಟ್ ಕಂಟಿನ್ಯೂಷನ್, ರಿಟ್ರೇಸ್ಮೆಂಟ್ ಕಂಟಿನ್ಯೂಷನ್, ರಿಟ್ರೇಸ್ಮೆಂಟ್ ಕಂಟಿನ್ಯೂಷನ್. ಇದು ಅಪ್ ಟ್ರೆಂಡ್ ಅಲ್ಲಿ ಮಾರ್ಕೆಟ್ ಏನ್ ಮಾಡುತ್ತೆ, ಸೊ ಈ ಟಾಪ್ ನ ಮಾರ್ಕೆಟ್ ಈ ಟಾಪ್ ಇಂದ ಇದನ್ನ ಬ್ರೇಕ್ ಮಾಡಿದ್ರೆ BOS ಅಂತ ಕರೀತಾರೆ. BOS ಅಂದ್ರೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತ ಕರೀತಾರೆ. ಸೊ ಬ್ರೇಕ್ ಆಫ್ ಸ್ಟ್ರಕ್ಚರ್, ಫಸ್ಟ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಇದು. ಸೊ ಆಮೇಲೆ ಈ ಟಾಪ್ ಇಲ್ಲಿ ಮಾಡ್ಕೊಂಡಿರುತ್ತೆ, ಹೈಯರ್ ಹೈ ಮಾಡ್ಕೊಂಡಿರುತ್ತೆ. ಮತ್ತೆ ಮಾರ್ಕೆಟ್ ರಿಟ್ರೇಸ್ಮೆಂಟ್ ಝೋನ್ಗೆ ಬಂದು ಹೈಯರ್ ಲೋ ಮಾಡ್ಕೊಂಡು ಮಾರ್ಕೆಟ್ ಏನ್ ಮಾಡುತ್ತೆ, ಮತ್ತೆ ಇದನ್ನ ಬ್ರೇಕ್ ಮಾಡುತ್ತೆ. ಇದನ್ನ ಬ್ರೇಕ್ ಮಾಡಿದ್ರೆ ಇದಕ್ಕೆ BOS ಅಂತ ಕರಿತೀವಿ. BOS ತುಂಬಾ ಸಲ ಆಗುತ್ತೆ. ಎಷ್ಟು ಸಲ ಟಾಪ್ ಬ್ರೇಕ್ ಮಾಡುತ್ತೋ ಅಷ್ಟು ಸಲ BOS ಆಗುತ್ತೆ. ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, BOS ಅಂದ್ರೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತ ಕರೀತಾರೆ. ಸೊ ಮತ್ತೆ ಮಾರ್ಕೆಟ್ ಕೆಳಗಡೆ ಬಂದಿದೆ, ಮಾರ್ಕೆಟ್ ಕೆಳಗಡೆ ಬಂದು ಮತ್ತೆ ಈ ಟಾಪ್ ನ ಬ್ರೇಕ್ ಮಾಡಿದೆ. ನಿಮಗೆ ಕಾಣಿಸ್ತಾ ಇರಬೇಕು. ಸೊ ಇದು BOS ಆಗುತ್ತೆ ನಮ್ದು, ಇದು BOS ಆಗುತ್ತೆ, ಇದು BOS ಆಗುತ್ತೆ. ಮತ್ತೆ ಈ ಟಾಪ್ನು ಬ್ರೇಕ್ ಮಾಡಿದೆ ಮಾರ್ಕೆಟ್, ಇದು BOS ಆಗುತ್ತೆ. ಸೊ ಹಂಗೆ ಮಾರ್ಕೆಟ್ ಅಪ್ ಟ್ರೆಂಡ್ ಮಾಡ್ತಾ 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 ಮಾರ್ಕೆಟ್ ಮೇಲ್ಗಡೆ ಸಾಗ್ತಾ ಇರುತ್ತೆ. ಸೊ ಹೋಪ್ ನಿಮ್ಗೆ ಇದು ಅರ್ಥ ಆಗಿರಬಹುದು. ಸೊ ಇದು BOS, ಇದು BOS, ಇದು BOS, ಇದು BOS. ಇದು ಪ್ರತಿಯೊಂದು ಟೈಮ್ ಫ್ರೇಮ್ ಅಲ್ಲೂ ವರ್ಕ್ ಆಗುತ್ತೆ ಸ್ನೇಹಿತರೆ. 1 ಮಿನಿಟ್ ಇಂದ ಡೇ ಟೈಮ್ ಫ್ರೇಮ್, ವೀಕ್ಲಿ ಟೈಮ್ ಫ್ರೇಮ್ ವರೆಗೂ ಇದು ವರ್ಕ್ ಆಗೇ ಆಗುತ್ತೆ. ಇವನ್ ಮಂತ್ಲಿ ವರೆಗೂ ವರ್ಕ್ ಆಗುತ್ತೆ. ಸೊ 1 ಮಿನಿಟ್ ಹಿಡ್ಕೊಂಡು 2, 3, 4, 5, 15, 30, 45, 1 hour,
4 ಅವರ್ 2 ಅವರ್ 3 ಅವರ್ 1 ಡೇ ಟೈಮ್ ಫ್ರೇಮಲ್ಲಿ ಈ ಥರ ಪ್ರತಿಯೊಂದು ಟೈಮ್ ಫ್ರೇಮಲ್ಲೂ ಆಗುತ್ತೆ. ಸೊ ನಿಮಗೆ BOS ಅಂದರೆ ಅರ್ಥ ಆಗಿರಬಹುದು. ಇವೆಲ್ಲ BOS. ಸೊ ನಿಮ್ಗೆ ಅರ್ಥ ಆಗಿರ್ಬೋದು. ನಾನು BOS ಅಂತ ಬರ್ದಿಲ್ಲ. ಸೊ ಇದು ಅಪ್ ಟ್ರೆಂಡಲ್ಲಿ. ಸೊ ಡೌನ್ ಟ್ರೆಂಡಲ್ಲಿ ಯಾವ ಥರ ಆಗುತ್ತೆ ಅಂತ ನಿಮ್ಗೆ ಹೇಳ್ತೀನಿ ನಾನು. ಸೊ ಡೌನ್ ಟ್ರೆಂಡಲ್ಲಿ ಮಾರ್ಕೆಟು ಈ ಥರ ಬರ್ತಾ ಇರುತ್ತೆ. ಸೊ ಡೌನ್ ಟ್ರೆಂಡಲ್ಲಿ ಈ ಲೋನ ಇದು ಬ್ರೇಕ್ ಮಾಡಿದ್ರೆ ಇಲ್ಲಿ BOS ಆಗುತ್ತೆ. ಸೊ ಮತ್ತೆ ಮಾರ್ಕೆಟು ರಿಟ್ರೇಸ್ಮೆಂಟ್ ಆಗಿದೆ, ಮತ್ತೆ ಕಂಟಿನ್ಯೂವೇಷನ್ ಆಗಿ ಫಾಲ್ ಆಗಿದೆ. ಸೊ ಈ ಲೋನ ಬ್ರೇಕ್ ಮಾಡಿದ್ರೆ ಇದು ನಮ್ಮದು BOS. ಮತ್ತೆ ಈ ಲೋ ಬ್ರೇಕ್ ಮಾಡಿದ್ರೆ ಇದು ನಮ್ಮದು BOS. ಸೊ ನಿಮಗೆ ಅರ್ಥ ಆಗ್ತಾ ಇರ್ಬೋದು. ಸೊ ನಿಮಗೆ ಅರ್ಥ ಆಗಲಿಕ್ಕೆ ಈಸಿ ಆಗಲಿ ಅಂತ BOS ಅಂತ ಬರಿತಾ ಇದ್ದೀನಿ. ಇದು BOS. ಇದು BOS ಆಗುತ್ತೆ ಸ್ನೇಹಿತರೆ. ಬ್ರೇಕ್ ಆಫ್ ಸ್ಟ್ರಕ್ಚರ್. ಇದು ಅಪ್ ಟ್ರೆಂಡಲ್ಲಿ ಈ ಥರ ಆಗುತ್ತೆ, ಡೌನ್ ಟ್ರೆಂಡಲ್ಲಿ ಈ ಥರ BOS ಆಗುತ್ತೆ. BOS ಅಂದರೆ ಬ್ರೇಕ್ ಆಫ್ ಸ್ಟ್ರಕ್ಚರ್. ತಲೆಯಲ್ಲಿ ಇಟ್ಕೊಳ್ಳಿ, ಬ್ರೇಕ್ ಆಫ್ ಸ್ಟ್ರಕ್ಚರ್. ಪ್ರತಿಯೊಂದು ಹೈ ಬ್ರೇಕ್ ಮಾಡ್ತಾ ಹೋದ್ರೆ, ಪ್ರತಿಯೊಂದು ಹೈ, ಇವಾಗ ಏನು ಹೈ ಮಾಡ್ಕೊಂಡಿದೆ ಮಾರ್ಕೆಟ್ ಕೆಳಗಡೆ ಹೋಗಿ ಆ ಹೈ ಬ್ರೇಕ್ ಮಾಡಬೇಕು. ಅದು ವಿಕಲ್ ಅಲ್ಲ, ಬಾಡಿಯಿಂದ ಬ್ರೇಕ್ ಮಾಡಿರಬೇಕು. ಸೊ BOS ಯಾವ ಥರ ಇಲ್ಲಿ ಮಾರ್ಕೆಟಲ್ಲಿ ನಾವು ನೋಡೋಣ. ಇದು ಯುರೋ USD 15 ಮಿನಿಟ್ಸ್ ಇದು ಚಾರ್ಟ್ ಇದೆ. ಸೊ 15 ಮಿನಿಟ್ಸಲ್ಲಿ ಮಾರ್ಕೆಟು ಇವಾಗ ಡೌನ್ ನಡೀತಾ ಇದೆ. ಯುರೋ USD ಇದು ಫಾರೆಕ್ಸ್ ಟ್ರೇಡಿಂಗು, ಫಾರಿನ್ ಎಕ್ಸ್ಚೇಂಜ್ ಟ್ರೇಡಿಂಗ್. ಇದು ಇಂಡಿಯನ್ದಲ್ಲ, ಯುರೋ USD ಕರೆನ್ಸಿ ಪೇರು. ಸೊ ಇಲ್ಲಿ ನೀವು ನೋಡಿ, ಅಬ್ಸರ್ವ್ ಮಾಡಿ, ಇಲ್ಲಿ ನಾನು ಎಲ್ಲೆಲ್ಲಿ BOS ಆಗಿದೆ ಅಲ್ಲಲ್ಲಿ ಲೈನ್ ಡ್ರಾ ಮಾಡ್ತೀನಿ. ಸೊ ಫಸ್ಟ್ ನಮ್ಮದು ಇದು ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ಕರೀತಾರೆ. ಚೇಂಜ್ ಆಫ್ ಕ್ಯಾರೆಕ್ಟರ್ ಯಾವ ಥರ ಆಗುತ್ತೆ ಅಂತ ನಿಮ್ಗೆ ಹೇಳ್ತೀನಿ ನಾನು. ಸೊ ಚೇಂಜ್ ಆಫ್ ಕ್ಯಾರೆಕ್ಟರ್ ಬಿಟ್ಬಿಡಿ. ಚೇಂಜ್ ಆಫ್ ಕ್ಯಾರೆಕ್ಟರ್ ಆದಮೇಲೆ ಇಲ್ಲಿ BOS ಅಂತ ಆಗುತ್ತೆ. ಇದು ಫಸ್ಟ್ ಆಗಿದ್ದು ಚೇಂಜ್ ಆಫ್ ಕ್ಯಾರೆಕ್ಟರು. ಇದು ಲೈನ್ ಡ್ರಾ ಮಾಡಿದ್ದೀನಿ. ಇದು ನೋಡಿ, ಈ ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬ್ರೇಕ್ ಮಾಡಿದೆ ಸ್ನೇಹಿತರೆ. ಇದಕ್ಕೆ ನಾವು ಏನಂತೀವಿ, BOS. ಈ ಲೋನ ಬ್ರೇಕ್ ಮಾರ್ಕೆಟು ಮಾಡಿದೆ. ಸೊ ಇದಕ್ಕೆ ನಾವು ಏನಂತ ಕರಿತೀವಿ ಅಂದರೆ BOS ಅಂತ ಕರಿತೀವಿ. ಹಾಗೆ ಕೆಳಗಡೆ ನೋಡ್ತಾ ಹೋಗಿ, ಇಲ್ಲೊಂದು
ಇದನ್ನ ಮೇಲ್ಗಡೆ ರಿಟ್ರೆಸ್ ಮಾಡಿ ಮತ್ತೆ ಬ್ರೇಕ್ ಮಾಡ್ತು. ಇಲ್ಲಿ ಲೋ ಇದೆ ನಮ್ದು. ಸೊ ಈ ಲೋಗೆ ಒಂದು ಲೈನ್ ನಾವು ಡ್ರಾ ಮಾಡಿದ್ರೆ ಈ ಲೋ ಏನ್ ಮಾಡಿದೆ, ಇಲ್ಲಿ ಕ್ಯಾಂಡಲ್ ಇರಬೇಕು ಸ್ನೇಹಿತರೆ. ಪ್ರತಿಯೊಂದು ಬ್ರೇಕ್ ಮಾಡೋದ್ರಲ್ಲಿ ಕ್ಯಾಂಡಲ್ ಇರಬೇಕು. ಈ ತರ ವಿಕ್ಸ್ ಇದ್ರೆ ನಡೆಯಲ್ಲ, ಅದು ಬ್ರೇಕ್ ಆಫ್ ಸ್ಟ್ರಕ್ಚರು ಆಗಲ್ಲ, ಚೋಚು ಆಗಲ್ಲ. ಚಾಕ್ ಅಂತ ಕರಿತೀವಿ, ಇಲ್ಲ ಚೋಚ್ ಅಂತ ಕರಿಬಹುದು, ಚಾಕ್ ಅಂತಾನು ಕರಿಬಹುದು. ನಿಮ್ಗೆ ಯಾವ ತರ ಈಸಿ ಆಗುತ್ತೆ ಆ ತರ ನೀವು ಕರಿಬಹುದು. ಇದು BOS. ಇದು BOS. ಈ ಟೆಕ್ಸ್ಟ್ ಬರೀತೀನಿ ನಾನು, ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನೋಡಿ, ಇದನ್ನ ಕಾಪಿ ಮಾಡಿ, ಇದು BOS. ಈ ಲೈನು ಉದ್ದಕ್ಕೆ ಬರ್ತಾ ಇದೆ, ಒಂದು ಸ್ವಲ್ಪ ಚಿಕ್ಕದಾಗಿ ಲೈನ್ ನಾನು ತಗೋತೀನಿ. ಸೊ ಕನ್ಫ್ಯೂಸ್ ಆಗಬಾರ್ದು ಹೊಸ ಟ್ರೇಡರ್ಗೆ. ಸೊ ಈ ತರ ಇಲ್ಲಿ ಲೈನ್ ಡ್ರಾ ಮಾಡಿದ್ರೆ ಈ ಲೋ ಇಂದ ಈ ಲೋ ಕ್ಯಾಂಡಲ್ ಇದೆ ನೋಡಿ, ಕ್ಯಾಂಡಲ್ ಕಂಪಲ್ಸರಿ ಕ್ಯಾಂಡಲ್ ಬೇಕೇ ಬೇಕು. ಈ ತರ ವಿಕ್ ಕೆಳಗಡೆ ಬಿಟ್ರೆ ನಡೆಯೋದಿಲ್ಲ, ಅದು BOS ಆಗಲ್ಲ ಸ್ನೇಹಿತರೆ. ತಲೆಯಲ್ಲಿ ಇಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಇಲ್ಲ ವಿಕ್ಗೆ ನೀವು ಹೊಡೆದ್ರೆ ಅದು ಕನ್ಸಿಡರ್ ಆಗಲ್ಲ, ಡ್ರಾ ಮಾಡಿದ್ರೆ ಅದು ಕನ್ಸಿಡರ್ ಆಗಲ್ಲ. ಕಂಪಲ್ಸರಿ ಕ್ಯಾಂಡಲ್ ಕೆಳಗಡೆ ಕ್ಲೋಸ್ ಆಗಬೇಕು, ಲೈನ್ ಒಳಗಡೆ ಕ್ಲೋಸ್ ಆಗಬೇಕು. ಈ ತರ ವಿಕ್ಸ್ ಇದ್ರೆ ನಡೆಯಲ್ಲ, ಇದು BOS ಆಗುತ್ತೆ. ಮತ್ತೆ ಕೆಳಗಡೆ ನೋಡೋಣ. ಮತ್ತೆ ಈ ಲೋ ಆಯ್ತು ನಮ್ದು, ಈ ಲೋ ತಗೊಂಡು ಇದನ್ನ ಬ್ರೇಕ್ ಮಾಡಿದೆ. ಮತ್ತೆ ಇವಾಗ ಇಲ್ಲಿ ಲೋ ಇದೆ ನಮ್ದು. ಸೊ ಈ ಮಾರ್ಕೆಟ್ ಏನ್ ಮಾಡಿದೆ, ಇಲ್ಲಿಂದ ಮತ್ತೆ ಇದು ನೋಡಿ, ಫಸ್ಟ್ ಇದು ವಿಕ್ ಇದೆ, ಈ ವಿಕ್ ಈ ತರ ಇದ್ರೆ ನಡೆಯಲ್ಲ, ಇದು ಕನ್ಸಿಡರ್ ಆಗಲ್ಲ ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾ ಇದ್ದೀನಿ, ತಲೆಯಲ್ಲಿ ಇಟ್ಕೊಳ್ಳಿ. BOS ಇದು ಕನ್ಸಿಡರ್ ಆಗಲ್ಲ. ಸೊ ಇದು ಈ ತರ ನಡುವೆ ಬಂದ್ರೆ ನಾವು ಈ ಲೈನ್ ನ ಮುಂದ್ಗಡೆ ಎಳಿಬೇಕಾಗುತ್ತೆ. ಸೊ ನಮ್ಗೆ ಈ ತರ ಕ್ಯಾಂಡಲ್ ಸಿಗೋವರೆಗೂ ಅದನ್ನ ಎಳಿಬೇಕಾಗುತ್ತೆ. ಸ್ಟ್ರೈಟ್ ಲೈನ್ ಇರಬೇಕು, ಅದು ಆ ಕಡೆ ಈ ಕಡೆ ಹೋಗಿರಬಾರ್ದು, ಸ್ಟ್ರೈಟ್ ಆಗಿರ್ಬೇಕು. ಸೊ ಇದನ್ನು ನಾವು ಏನಂತ ಕರಿತೀವಿ ಅಂದ್ರೆ, ಮಾರ್ಕೆಟು ಈ ತರ BOS ಮಾಡ್ತಾ 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 ಕೆಳಗಡೆ ಹೋಗ್ತಾ ಇರುತ್ತೆ. ಒಂದು ಟೈಮ್ ಬರುತ್ತೆ ಸ್ನೇಹಿತರೆ, ಇವಾಗ ಇಲ್ಲಿ BOS ಮಾಡ್ತು ಅಂದ್ರೆ ಇದು ನಮ್ದು ಮೇಜರ್ ಹೈ ಆಗುತ್ತೆ. ಇದ್ರದ್ದು ಇದು ಮೇಜರ್ ಹೈ, ಇದ್ರದ್ದು ಇದು ಮೇಜರ್ ಹೈ ಆಗುತ್ತೆ. ಸೊ ಒನ್ ಟೈಮು, ಇನ್ನು ತುಂಬಾ ಡೀಪ್ ಇದೆ ಇದು ಸ್ಮಾರ್ಟ್ ಮನಿ. ನಾನು ಎಪಿಸೋಡ್ ನಾವು ಬೇಸಿಕ್ ನಾಲೆಜ್ ಕಲಿತಾ ಹೋಗೋಣ ಫಸ್ಟ್, ಆಮೇಲೆ ನಿಮ್ಗೆ ಡೀಪ್ ನಾಲೆಜ್ ಕೊಟ್ರೆ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ಫಸ್ಟ್ ಬೇಸಿಕ್ ಅರ್ಥ ಮಾಡ್ಕೊಳ್ಳಿ. ಸೊ ಸಪೋಸ್ ಇಲ್ಲಿಂದ ಮಾರ್ಕೆಟು ಈ ಮೇಲ್ಗಡೆ ರಿಟ್ರೆಸ್ ಆಗಿ ಇದನ್ನ ಈ ತರ ಬ್ರೇಕ್ ಮಾಡಿದ್ರೆ ಇಲ್ಲಿ ಮತ್ತೆ ಒಂದು ಲೈನ್ ಡ್ರಾ ಆಗಿ BOS ಆಗುತ್ತೆ ಸ್ನೇಹಿತರೆ. ಸಪೋಸ್ ಮಾರ್ಕೆಟು ಇಲ್ಲಿಂದ ಡೈರೆಕ್ಟ್ ಆಗಿ ಇದನ್ನ ಅಥವಾ ಈ ಟಾಪ್ ನ ಬ್ರೇಕ್ ಮಾಡಿದ್ರೆ ನಾವು ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಚೇಂಜ್ ಆಫ್ ಕ್ಯಾರೆಕ್ಟರ್, ಚೋಕ್ ಅಂತ ಕರಿತೀವಿ. ಸೊ ಈ ಟಾಪ್ ಇಂದ ಇಲ್ಲಿ ಮಾರ್ಕೆಟ್ ಇಲ್ಲಿ ಕಂಟಿನ್ಯೂಸ್ ಆಗಿ ಡೌನ್ ಟ್ರೆಂಡ್ ಕೆಳಗಡೆ 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 ಹೋಗ್ತಾ ಇತ್ತು. ಸಪೋಸ್ ಮಾರ್ಕೆಟ್ ಅಲ್ಲಿ ಬೈಯರ್ಸ್ ಜಾಸ್ತಿ ಬಂದ್ರೆ, ಒಂದು ಪಾಯಿಂಟ್ಗೆ ಬೈಯರ್ಸ್ ಜಾಸ್ತಿ ಬರ್ತಾರೆ, ಅಲ್ಲಿ ಬಂದ್ರೆ ಮಾರ್ಕೆಟ್ ಸಡನ್ ಆಗಿ ಅಪ್ ಮೂವ್ ಸ್ಟ್ರಾಂಗ್ ಆಗಿ ಕೊಡೋಕ್ ಸ್ಟಾರ್ಟ್ ಮಾಡುತ್ತೆ. ಇಲ್ಲಿಂದ ಸಡನ್ ಆಗಿ ಈ ಟಾಪ್ ನ ಬ್ರೇಕ್ ಮಾಡಿದ್ರೆ ರೀಸೆಂಟ್ ಆಗಿ ಯಾವ BOS ಆಗಿರುತ್ತೆ ಅದನ್ನ ನಾವು ಕನ್ಸಿಡರ್ ಮಾಡ್ತೀವಿ. ಇಲ್ಲಾಂದ್ರೆ ಮೇಜರ್ ಹೈ, ಇದು ಸ್ವಿಂಗ್ ಹೈ, ಇದನ್ನ ಕನ್ಸಿಡರ್ ಮಾಡ್ತೀವಿ. ಇದನ್ನ ಮಾರ್ಕೆಟ್ ಬ್ರೇಕ್ ಮಾಡಿದ್ರೆ ಇದು ನಮ್ದು ಏನಾಗುತ್ತೆ ಅಂದ್ರೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ಕರಿತೀವಿ. ಕ್ಯಾರೆಕ್ಟರ್ ಅಲ್ಲಿ ಚೇಂಜ್ ಆಯಿತು. ಫಸ್ಟ್ ಕ್ಯಾರೆಕ್ಟರ್ ಏನಿತ್ತು, ಡೌನ್ 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 ಕ್ಯಾರೆಕ್ಟರ್ ಇತ್ತು, ಡೌನ್ ಆಗಿ
ಹೋಗ್ತಾ ಇತ್ತು BOS ಕೊಡ್ತಾ. ಕ್ಯಾರೆಕ್ಟರ್ ಅಲ್ಲಿ ಚೇಂಜ್ ಮಾಡಿ ಮಾರ್ಕೆಟ್ ಮೇಲ್ಗಡೆ ಹೋಗೋ ಕ್ಯಾರೆಕ್ಟರ್ ಕೊಡ್ತು, ಅದಕ್ಕೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ಕರಿತೀವಿ. ಹೋಪ್ ನಿಮ್ಗೆ ಅರ್ಥ ಆಗಿರಬಹುದು. ಸೊ ಇದು ನಮ್ದು ಆಗುತ್ತೆ ಚಾಕ್ ಅಂದ್ರೆ ಚೇಂಜ್ ಆಫ್ CH ಅಂದ್ರೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ಅರ್ಥ. ಕ್ಯಾರೆಕ್ಟರ್ ಅಲ್ಲಿ ಚೇಂಜ್ ಆಯ್ತು, ಮೇಜರ್ ಸ್ವಿಂಗ್ ಹೈ ಬ್ರೇಕ್ ಮಾಡಬೇಕದು, ಅದಕ್ಕೆ ನಾವು ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ಕರಿತೀವಿ. ಸೊ ಇಲ್ಲಿಂದ ಮಾರ್ಕೆಟ್ ಏನ್ ಮಾಡುತ್ತೆ, ಸಪೋಸ್ ದೊಡ್ಡ ಟೈಮ್ ಫ್ರೇಮ್ ಅಲ್ಲಿ ಮಾರ್ಕೆಟ್ 4 ಅವರ್ ಅಲ್ಲಿ ಅಪ್ ಟ್ರೆಂಡ್ ಇದ್ರೆ ಮಾರ್ಕೆಟ್ ದೊಡ್ಡ ಟೈಮ್ ಫ್ರೇಮ್ ಇಂದಾನೆ ವರ್ಕ್ ಮಾಡೋದು. 4 ಅವರ್ ಅಲ್ಲಿ ಡೇ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಯಾವ ಟ್ರೆಂಡ್ ಇರುತ್ತೋ ಅದೇ ಟ್ರೆಂಡ್ ಫಾಲೋ ಮಾಡುತ್ತೆ. ಇದು ಸಪೋಸ್ ಮಾರ್ಕೆಟ್ 4 ಅವರ್ ಅಲ್ಲಿ ಅಪ್ ಟ್ರೆಂಡ್ ಇದ್ರೆ ಮಾರ್ಕೆಟ್ 4 ಅವರ್ ಅಲ್ಲಿ ಡೌನ್ ಟ್ರೆಂಡ್ ಇದ್ರೆ ಮಾರ್ಕೆಟ್ ಜಾಸ್ತಿ ಡೌನೇ ಹೋಗ್ತಾ ಇರುತ್ತೆ, ಅಪ್ ಹೋಗಲ್ಲ. ಇದು ನಾವು ಹೋದ್ರೂ ಮತ್ತೆ ಕೆಳಗಡೆ ತುಂಬಾ ಡೌನ್ ಫಾಲ್ ಆಗುತ್ತೆ. ಇದು ಟ್ರೆಂಡ್, ಇದು ಮೇಲ್ಗಡೆ ಟೆಂಪರರಿ ಆಗಿ ಮೇಲ್ಗಡೆ ಹೋಗೋದಕ್ಕೆ ಕೌಂಟರ್ ಟ್ರೆಂಡ್ ಅಂತೀವಿ ನಾವು. ಅಪೋಸಿಟ್ ಟ್ರೆಂಡ್ಗೆ ಕೌಂಟರ್ ಟ್ರೆಂಡ್ ಅಂತೀವಿ. ದೊಡ್ಡ ಟೈಮ್ ಫ್ರೇಮ್ ಅಲ್ಲಿ ಯಾವ ಟ್ರೆಂಡ್ ಇರುತ್ತೋ ಮಾರ್ಕೆಟ್ ಅದೇ ಟ್ರೆಂಡ್ಗೆ ಜಾಸ್ತಿ ಹೋಗಕ್ ಟ್ರೈ ಮಾಡುತ್ತೆ. ಸೊ ಕ್ಯಾರೆಕ್ಟರ್ ಅಲ್ಲಿ ಚೇಂಜ್ ಆಯ್ತು. ಹೋಪ್ ನಿಮ್ಗೆ ಇದು ಚೇಂಜ್ ಆಫ್ ಕ್ಯಾರೆಕ್ಟರ್ ಅರ್ಥ ಆಗಿರಬಹುದು. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ ಅಂದ್ರೇನೆ ನಿಮ್ಗೆ ಮುಂದೆ ಬೇಸಿಕ್ ನಾಲೆಜ್, ಇದು ವೆರಿ ವೆರಿ ಬೇಸಿಕ್ ನಾಲೆಜ್. ಇದು ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ ಮಾಡ್ತಾ ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಸಾಗುತ್ತೆ. ಡೌನ್ ಟ್ರೆಂಡ್ ಅಲ್ಲಿ ಇದು ಲೋವರ್ ಲೋ, ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ ಮತ್ತೆ ಲೋವರ್ ಲೋ ಡೌನ್ ಟ್ರೆಂಡ್ ಅಲ್ಲಿ ಆಗ್ತಾ ಇರುತ್ತೆ. ಸೊ ಚೋಚ್ ನಿಮ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಇದನ್ನ ಕ್ಲಿಯರ್ ಮಾಡ್ತೀನಿ. ವೆರಿ ವೆರಿ ಇಂಪಾರ್ಟೆಂಟ್ ವಿಡಿಯೋ, ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಇದನ್ನ ಕಲ್ಸಕ್ಕೆ 20-30 ಸಾವಿರ ಚಾರ್ಜ್ ಮಾಡ್ತಾರೆ ಹೊರಗಡೆ ಕಲ್ಸಕ್ಕೆ. ಸೊ ಫ್ರೀ ಆಗಿ ಇಲ್ಲಿಂದಾನೆ ಕಲೀರಿ. ಪ್ರತಿಯೊಬ್ರು ತುಂಬಾ ಜನ ಕಾಲ್ ಮಾಡಿ ಕೇಳ್ತಾ ಇದ್ದೀರಾ ಕ್ಲಾಸಸ್ ನಡೆಸ್ತಾ ಇದ್ದೀರಾ ಅಂತ. ಸೊ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಫ್ರೀ ಆಗಿ ನಾನು ನಾಲೆಜ್ ಕೊಡ್ತೀನಿ. ಸೊ ಕಲೀರಿ, ತುಂಬಾ ಇಂಟ್ರೆಸ್ಟ್ ಕೊಟ್ಟು ಕಲೀರಿ. ಮಾರ್ಕೆಟು ನಿಮ್ಗೆ ಇವತ್ತು ತುಂಬಾ ಜನ ಲಾಸ್ ಆಗಿರ್ತೀರಾ ಮಾರ್ಕೆಟ್ ಅಲ್ಲಿ, ನಾನು ಲಾಸ್ ಆಗಿದ್ದೆ. ಸೊ ಎವ್ರಿಡೇ ಅದು ಲಾಸ್ ಪ್ರಾಫಿಟ್ ಮಾರ್ಕೆಟ್ ಅಲ್ಲಿ ಅದು ಕಾಮನ್ ಟ್ರೇಡರ್ ಇದ್ದವರಿಗೆ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ತುಂಬಾ ಲಾಸಸ್ ಆಗಿದ್ರೆ ಪರ್ಫೆಕ್ಟ್ ಆಗಿ ಕಲೀರಿ, ಮಾರ್ಕೆಟ್ ಅಲ್ಲಿ ಮತ್ತೊಂದ್ಸಲ ಬನ್ನಿ. ಸೊ ಕಲಿದೆ ಬರಬೇಡಿ, ನಾಲೆಜ್ ಇಲ್ಲದೆ ಬರಬೇಡಿ, ತುಂಬಾ ಲಾಸಸ್ ಆಗುತ್ತೆ. ಸೊ ಇವಾಗ ಚೋಚ್ ನಿಮ್ಗೆ ಮತ್ತೊಂದ್ಸಲ ನಾನು ಲೈನ್ ಡ್ರಾ ಮಾಡಿ ತೋರಿಸ್ತೀನಿ. ಚೋಚ್ ನಿಮ್ಗೆ ಅರ್ಥ ಆಗಿರ್ಬೋದು. ಅಪ್ ಟ್ರೆಂಡ್ ಈ ತರ ಹೋಗ್ತಾ ಇದೆ ಅನ್ಕೊಳ್ಳಿ, BOS ಮಾಡ್ತಾ ಮಾಡ್ತಾ. ಸೊ ಸಡನ್ ಆಗಿ ಏನಾಗುತ್ತೆ, ಮಾರ್ಕೆಟ್ ಸಡನ್ ಆಗಿ ಈ ತರ ಫಾಲ್ ಕೊಟ್ಟು ಬಿಡುತ್ತೆ. ಸಡನ್ ಆಗಿ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ BOS ಮಾಡ್ತಾ ಹೋಗ್ತಾ ಇತ್ತು, ಈ ಹೈ ಬ್ರೇಕ್ ಮಾಡ್ತಾ ಹೋಗ್ತಾ ಇತ್ತು. ಕಂಟಿನ್ಯೂ ಒನ್ ಟೈಮ್ ಬರುತ್ತೆ ಮಾರ್ಕೆಟ್ ಇದನ್ನ ಬ್ರೇಕ್ ಮಾಡುತ್ತೆ, ಈ ಹೈಯರ್ ಲೋನ ಬ್ರೇಕ್ ಮಾಡುತ್ತೆ. ಮೇಜರ್ ಸ್ವಿಂಗ್ ಬ್ರೇಕ್ ಮಾಡಿದ್ರೆ ಅದು ನಮ್ದು ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗುತ್ತೆ. ಸೊ ಇದು ನಾನು ಆವಾಗಲೇ ನಿಮ್ಗೆ ತೋರಿಸ್ದೆ ಚೋಚ್ ಯಾವ ತರ ಆಗುತ್ತೆ ಅಂತ. ನಮ್ದು ಇದು ಚೋಚ್ ಆಗುತ್ತೆ. ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗ್ತಾ ಇತ್ತು. ಸಡನ್ ಆಗಿ ಸೆಲ್ಲರ್ಸ್ ಬಂದ್ರು ಮಾರ್ಕೆಟ್ ಅಲ್ಲಿ, ಮಾರ್ಕೆಟ್ ನ ಕೆಳಗಡೆ ಪುಲ್ ಮಾಡಿದ್ರು. ಮಾರ್ಕೆಟ್ ತುಂಬಾ ಸೆಲ್ಲರ್ಸ್ ಬಂದ ಕಾರಣ ಮಾರ್ಕೆಟ್ ಸಡನ್ ಆಗಿ ಫಾಲ್ ಆಯ್ತು. ಈ ಮೇಜರ್ ಸ್ವಿಂಗ್ ಬ್ರೇಕ್ ಆಯ್ತು.
ಅದು ನಮಗೆ ಕ್ಯಾರೆಕ್ಟರಲ್ಲಿ ಮಾರ್ಕೆಟು ಚೇಂಜ್ ಮಾಡ್ತು, ಅದಕ್ಕೆ ನಾವು ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ಕರಿತೀವಿ. ಸೊ ಹೋಪ್ ನಿಮಗೆ ಚೋಚ್ ಅಂದರೆ ಅರ್ಥ ಆಗಿರಬಹುದು. ಅಲ್ಲೂ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮಾರ್ಕೆಟಲ್ಲಿ ಯಾವ ಥರ ಆಗುತ್ತೆ ಅಂತ. ಸೊ ಇದು ನಮ್ಮದು ಚೇಂಜ್ ಆಫ್ ಕ್ಯಾರೆಕ್ಟರ್ ಅಪ್ ಟ್ರೆಂಡ್ ಎಲ್ಲ ಆಗುತ್ತೆ. ಸೊ ಡೌನ್ ಟ್ರೆಂಡಲ್ಲೂ ತೋರಿಸ್ತೀನಿ ಯಾವ ಥರ ಆಗುತ್ತೆ. ಸೊ ಮಾರ್ಕೆಟು ಲೋವರ್ ಲೋ ಲೋವರ್ ಹೈ ಮಾಡ್ತಾ ಬರ್ತಾ ಇರುತ್ತೆ. ಈ ಥರ ಸಡನ್ ಆಗಿ ಈ ಪಾಯಿಂಟಿಗೆ ಬೈಯರ್ಸ್ ಜಾಸ್ತಿ ಬರ್ತಾರೆ, ಸಡನ್ ಆಗಿ ಮಾರ್ಕೆಟು ಈ ಥರ ಪಂಪ್ ಆಗುತ್ತೆ. ಇಲ್ಲಿ ಮಾರ್ಕೆಟು ಡಂಪ್ ಆಗುತ್ತೆ, ಇಲ್ಲಿ ಮಾರ್ಕೆಟು ಪಂಪ್ ಆಗುತ್ತೆ. ಇಲ್ಲಿ ಒಂದು ಪಾಯಿಂಟ್ಗೆ ಬೈಯರ್ಸ್ ಜಾಸ್ತಿ ಇರ್ತಾರೆ, ಮಾರ್ಕೆಟ್ನ ಬೈಯರ್ಸ್ ಏನು ಮಾಡ್ತಾರೆ, ಪಂಪ್ ಮಾಡ್ತಾರೆ. ಸ್ಟ್ರಾಂಗ್ ಬೈಯರ್ಸ್ ಇದ್ದ ಕಾರಣ ಮಾರ್ಕೆಟು ಸ್ವಿಂಗ್ ಬ್ರೇಕ್ ಮಾಡುತ್ತೆ. ಅದನ್ನು ನಾವು ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ಕರಿತೀವಿ. ಕ್ಯಾರೆಕ್ಟರಲ್ಲಿ ಮಾರ್ಕೆಟು ಚೇಂಜ್ ಮಾಡ್ಕೊಳ್ಳುತ್ತೆ, ಅದಕ್ಕೆ. ಸೊ ವೆರಿ ಇಂಪಾರ್ಟೆಂಟು. ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ ಒಂದು ದೊಡ್ಡದು, ತುಂಬ ವ್ಯೂಸ್ ಆಗಿದೆ ಅದಕ್ಕೆ. ಬಟ್ ಬೇಸಿಕ್ ಇಂದಾನು ಪ್ರತಿಯೊಂದು ಎಪಿಸೋಡು ಸಪ್ರೇಟ್ ಮಾಡ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಇದಾದ ನಂತರ ಸ್ಟ್ರಕ್ಚರ್ ಮ್ಯಾಪಿಂಗ್ ಇದೆ. ಸ್ಟ್ರಕ್ಚರ್ ಮ್ಯಾಪಿಂಗು ನಾವು ಕಲಿಸ್ತೀವಿ. ಹೆಚ್ಚು ಅಪ್ ಟ್ರೆಂಡಲ್ಲಿ, ಇದು ಡೌನ್ ಟ್ರೆಂಡಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗುತ್ತೆ. ಹೋಪ್ ನಿಮಗೆ BOS ಚೇಂಜ್ ಆಫ್ ಕ್ಯಾರೆಕ್ಟರ್ ಅರ್ಥ ಆಗಿರಬಹುದು. ಇಂಡ್ಯೂಸ್ಮೆಂಟ್ ಅಂತ ಇವಾಗ ನೋಡೋಣ, ಇಂಡ್ಯೂಸ್ಮೆಂಟ್ ಯಾವ ಥರ ಆಗುತ್ತೆ. ಸೊ ಇಂಡ್ಯೂಸ್ಮೆಂಟು ವೆರಿ ಇಂಪಾರ್ಟೆಂಟ್ ಇದು ಟಾಪಿಕ್ಕು. ತುಂಬ ಜನ ಕನ್ಫ್ಯೂಸಲ್ಲಿ ಇರ್ತಾರೆ, ಇಂಡ್ಯೂಸ್ಮೆಂಟ್ ಯಾವ ಥರ ಆಗುತ್ತೆ ಅಂತ. ಸೊ ಇಂಡ್ಯೂಸ್ಮೆಂಟ್ದು ಒಂದು ದೊಡ್ಡ ಒಂದು ಟಾಪಿಕ್ ಮಾಡ್ಬೋದು ಅದ್ರ ಮೇಲೆ. ಸೊ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಇಂಡ್ಯೂಸ್ಮೆಂಟ್. ಸ್ಮಾರ್ಟ್ ಮನಿ ಯಾವ ಥರ ವರ್ಕ್ ಆಗುತ್ತೆ ಅಂತ. ಇದು ಪಾಯಿಂಟ್ ಆಫ್ ಇಂಟ್ರೆಸ್ಟು 4 hour ಟೈಮ್ ಫ್ರೇಮ್ ಅಂತ ಇಟ್ಕೊಳ್ಳಿ. ಎಕ್ಸಾಂಪಲ್ಲು, ದೊಡ್ಡ ಟೈಮ್ ಫ್ರೇಮಲ್ಲಿ ಮಾರ್ಕೆಟು ಯಾವ ಥರ ಇಂಡ್ಯೂಸ್ಮೆಂಟ್ ಆಗುತ್ತೆ ಅಂತ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇದು ಡಿಮಾಂಡ್ ಏರಿಯಾ, ಸಪ್ಲೈ ಏರಿಯಾ. ಇದು ಡಿಮಾಂಡು, ಇದು ನಮ್ಮದು ಸಪ್ಲೈ. ಸೊ ಇಂಡ್ಯೂಸ್ಮೆಂಟ್ ಯಾವ ಥರ ಆಗುತ್ತೆ, ಫಸ್ಟು ಮಾರ್ಕೆಟ್ ಯಾವಾಗಲೂ ಈ ಥರನೇ ಮೂವ್ ಆಗೋದು. ತುಂಬ ಕನ್ಫ್ಯೂಷನ್ ಆಗಿರುತ್ತೆ ಮಾರ್ಕೆಟು. ಫ್ರಾಕ್ಟಲ್ಸ್ ನೀವು ಲಾಸ್ಟ್ ವಿಡಿಯೋ ನೋಡಿಲ್ಲ ಅಂದರೆ ಅದನ್ನು ಹೋಗಿ ನೋಡಿ. ಫ್ರಾಕ್ಟಲ್ಸ್ ಯಾವ ಥರ ಪ್ರೀವಿಯಸ್ ವಿಡಿಯೋಲ್ಲಿ ಹೇಳಿದ್ದೀನಿ. ಫ್ರಾಕ್ಟಲ್ಸ್ ಇಂದ ಮಾರ್ಕೆಟ್ ಮೂವ್ ಆಗುತ್ತೆ, ತುಂಬ ಕನ್ಫ್ಯೂಷನ್ ಆಗುತ್ತೆ ಪ್ರತಿಯೊಂದು ಟೈಮ್ ಫ್ರೇಮಲ್ಲೂ. ಲಾಸ್ಟ್ ವಿಡಿಯೋ ಹೋಗಿ ನೋಡಿ ನೀವು. ಸೊ ಮಾರ್ಕೆಟು ಏನು ಮಾಡ್ತು, ಅಪ್ ಟ್ರೆಂಡ್ ಆಗಿ ಮಾರ್ಕೆಟ್ ಹೋಗ್ತಾ ಇದೆ. ಸೊ ಮಾರ್ಕೆಟು ನಾನು ಇದು ನೋಡಿ, ನಮ್ಮದು ಇದೇನಾಗುತ್ತೆ, BOS ಆಗುತ್ತೆ. ನಾನು ಹೇಳ್ದಂಗೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗುತ್ತೆ, BOS ಆಗುತ್ತೆ. ಸೊ ಅದು ನಿಮಗೆ ಬರೆದು
ತೋರಿಸ್ತೀನಿ. ನಾನು ಪ್ರತಿಯೊಂದು ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ತುಂಬ ಇಂಟ್ರೆಸ್ಟ್ ಇದ್ದವರು ತುಂಬ ಕೇರ್ಫುಲ್ ಆಗಿ ವಿಡಿಯೋ ನೋಡಿ. ಸೊ ಇದು BOS ಮಾರ್ಕೆಟು ಇಲ್ಲಿ ನಮ್ಮದು ಹೈ ಮಾಡ್ತು. ಈ ಪಾಯಿಂಟ್ ಹೈ ಮಾಡ್ತು. ಮತ್ತೆ ಮಾರ್ಕೆಟ್ ಏನು ಮಾಡ್ತು ಸ್ನೇಹಿತರೆ, ಕೇರ್ಫುಲ್ ಆಗಿ ಲಕ್ಷ್ಯ ಇಟ್ಟು ವಿಡಿಯೋ ನೋಡಿ. ಮತ್ತೆ ಇಲ್ಲೊಂದು ಇಂಟರ್ನಲಿ ಇಲ್ಲೊಂದು ಲೋ ಕ್ರಿಯೇಟ್ ಮಾಡ್ತು ಮಾರ್ಕೆಟು, ಮತ್ತೆ ಮೇಲ್ಗಡೆ ಹೋಯ್ತು. ಇಲ್ಲಿ ಈಕ್ವಲ್ ಹೈ ಕ್ರಿಯೇಟ್ ಮಾಡ್ತು ಮಾರ್ಕೆಟು, ಮತ್ತೆ ಏನು ಮಾಡ್ತು, ಕೆಳಗಡೆ ಬಂತು. ಕೆಳಗಡೆ ಇದನ್ನ ಬ್ರೇಕ್ ಮಾಡ್ತು ಮಾರ್ಕೆಟು. ಸೊ ಇದಕ್ಕೆ ನಾವು ಏನಂತ ಕರಿತೀವಿ, IDM ಅಂತ ಕರಿತೀವಿ. ಇದನ್ನ ಬ್ರೇಕ್ ಮಾಡಿ ಮಾರ್ಕೆಟು ಆರ್ಡರ್ ಬ್ಲಾಕ್ ಬಂದು ಇಲ್ಲಿ BOS ಆದ್ಮೇಲೆ ಆರ್ಡರ್ ಬ್ಲಾಕ್ ಇರುತ್ತೆ ಒಂದು. ಮಾರ್ಕೆಟ್ ಆರ್ಡರ್ ಬ್ಲಾಕ್ನ ಮಿಟಿಗೇಟ್ ಮಾಡಿ ಮಾರ್ಕೆಟ್ ಮೇಲ್ಗಡೆ ಹೋಯ್ತು. ಇದು ನಮ್ದು IDM ಆಗಿರುತ್ತೆ. ಟೆಕ್ಸ್ಟ್ ಇಂದ ಬರಿತೀನಿ, ಅಂದ್ರೆ ಇಂಡ್ಯೂಸ್ಮೆಂಟ್ಗೆ ಶಾರ್ಟ್ ಫಾರ್ಮ್ ಅಲ್ಲಿ IDM ಅಂತ ಕರೀತಾರೆ. ಇದು ನಮ್ದು IDM. ಪ್ರತಿಯೊಂದು BOS ಆದ್ರೂ ಪ್ರತಿಯೊಂದಕ್ಕೂ IDM ಇದ್ದೇ ಇರುತ್ತೆ. ಚೋಚ್ ಆದ್ರೂ IDM ಇರುತ್ತೆ, BOS ಆದ್ರೂ IDM ಇರಲೇಬೇಕು. ಹೊಸ BOS ಆಗೋಕ್ಕಿಂತ ಮುಂಚೆ IDM ಕೊಡುತ್ತೆ ಸ್ನೇಹಿತರೆ. ಫಸ್ಟ್ IDM ಕೊಡುತ್ತೆ. IDM ಕೊಟ್ಟ ಮೇಲೆ ನಮ್ದು BOS ಕನ್ಫರ್ಮೇಶನ್ ಆಗುತ್ತೆ. ಅಲ್ಲಿವರೆಗೂ ಆಗಲ್ಲ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಇಂಡ್ಯೂಸ್ಮೆಂಟ್ ಕೊಡುತ್ತೆ, ಆಮೇಲೆ ನಮ್ದು BOS ಅಥವಾ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗುತ್ತೆ. ಹೋಪ್ ನಿಮ್ಗೆ ಅರ್ಥ ಆಗಿರಬಹುದು. ಸೊ ಇಲ್ಲಿ ಕೂಡ ನೋಡಿ ನೀವು, ಇದು BOS ಆಯ್ತು. ಮಾರ್ಕೆಟ್ ಆರ್ಡರ್ ಬ್ಲಾಕ್ಗೆ ಮಿಟಿಗೇಷನ್ ಮಾಡ್ತು, ಟಚ್ ಮಾಡಿ ಆರ್ಡರ್ ಬ್ಲಾಕ್ನ ಟಚ್ ಮಾಡಿ ಮಾರ್ಕೆಟು ಮತ್ತೆ ಏನ್ ಮಾಡ್ತು, ಮೇಜರ್ ಸ್ವಿಂಗ್ ನ ಬ್ರೇಕ್ ಮಾಡ್ತು. ಇದನ್ನ ಬ್ರೇಕ್ ಮಾಡ್ತು. ನೀವು ಈ ಪಾಯಿಂಟ್ ಆದ್ರೂ ತಗೋಬಹುದು, ಈ ಪಾಯಿಂಟ್ ಆದ್ರೂ ತಗೋಬಹುದು, ಯಾಕಂದ್ರೆ ಈಕ್ವಲ್ ಇದೆ, ಈಕ್ವಲ್ ಹೈಸ್ ಇದೆ. ಇದನ್ನು ತಗೊಳ್ಳಿ ಅಥವಾ ಇದನ್ನು ತಗೊಳ್ಳಿ, ಈಕ್ವಲ್ ಇದ್ರೆ ಎರಡರಲ್ಲಿ ಒಂದು ತಗೋಬಹುದು. ಸೊ ಇದು ಮೇಜರ್ ಸ್ವಿಂಗ್ ಬ್ರೇಕ್ ಮಾಡ್ತು. ಇದು ನಮ್ದು ಏನಾಗುತ್ತೆ ಸ್ನೇಹಿತರೆ, BOS ಆಗುತ್ತೆ. BOS ಆಗುತ್ತೆ, ತಲೆಯಲ್ಲಿ ಇಟ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್. ಮಾರ್ಕೆಟ್ ಅಲ್ಲಿ ಇಲ್ಲಿ IDM ಆಯ್ತು ಫಸ್ಟ್, ಇಲ್ಲಿ ಕೆಳಗಡೆ IDM ಆಗಿರುತ್ತೆ. ಇಲ್ಲಿ IDM ಅಂದ್ರೆ ಇಂಡ್ಯೂಸ್ಮೆಂಟ್ ಆಗುತ್ತೆ. ಇಂಡ್ಯೂಸ್ಮೆಂಟ್ ಆದ್ಮೇಲೆ ಮಾರ್ಕೆಟ್ ಮತ್ತೊಂದು ಪಾಯಿಂಟ್, IDM ಆದ್ರೇನೆ ನಮ್ದು ಲೋ ಅರ್ಥ ಆಗುತ್ತೆ. ಈ ಲೋ ಯಾವುದು ಅಂತ ನಿಮ್ಗೆ ಅರ್ಥ ಆಗಲ್ಲ. ಇದು ಹೈಯರ್ ಹೈ ಹೈಯರ್ ಲೋ ಯಾವ ತರ ನಾವು ಕಂಡು ಹಿಡಿತೀವಿ ಅಂದ್ರೆ, ಅದಕ್ಕೆ IDM ಮತ್ತೆ BOS ಆಗಲೇಬೇಕು. ಫಸ್ಟ್ IDM ಆಗಬೇಕು. ಇವಾಗ ಮಾರ್ಕೆಟು ಸಪೋಸ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ನೀಟಾಗಿ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ತರ ಯಾರು ಹೇಳೋದಿಲ್ಲ ನನ್ನ ಪ್ರಕಾರ ಅನ್ಸುತ್ತೆ, ಯಾರು ಫ್ರೀ ಆಗಿ ನಾಲೆಜ್ ಕೊಡೋದಿಲ್ಲ. ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಅಪ್ ಟ್ರೆಂಡ್ ಹೋಗ್ತಾ ಇರುತ್ತೆ. ಹೈಯರ್ ಹೈ ಹೈಯರ್ ಲೋ ನಮ್ದೆ ಯಾವುದು ಅಂತ ಗೊತ್ತಾಗಲ್ಲ. ಸೊ ಅದಕ್ಕೆ ನಾವು ಹೈಯರ್ ಹೈ ಹೈಯರ್ ಲೋ ಪರ್ಫೆಕ್ಟ್ ಆಗಿ ಕಂಡುಹಿಡಿಬೇಕು ಅಂದ್ರೆ IDM ಹಾಕ್ಲೇಬೇಕು ಸ್ನೇಹಿತರೆ. IDM ಇರಲಿಲ್ಲ ಅಂದ್ರೆ ಹೈಯರ್ ಹೈ ಹೈಯರ್ ಲೋ
ಕಂಡುಹಿಡಿಯಕ್ ಆಗಲ್ಲ. ಸೊ ಯಾವುದೇ ಒಂದು ಸ್ವಿಂಗ್ ಹೈ ಬ್ರೇಕ್ ಮಾಡಿದ್ರು, ಯಾವುದೇ ಒಂದು ಸ್ವಿಂಗ್ ಲೋ ಬ್ರೇಕ್ ಮಾಡಿದ್ರು ಅದು ಹೈಯರ್ ಹೈ ಹೈಯರ್ ಲೋ ಆಗೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾ ಇದ್ದೀನಿ. ಮಾರ್ಕೆಟ್ ಅಲ್ಲಿ ನಿಮ್ಗೆ ಈ ತರ ಯಾರು ಹೇಳೋದಿಲ್ಲ ಅನ್ಸುತ್ತೆ. ಮಾರ್ಕೆಟ್ ಮೇಲೆ ಹೋಯ್ತು, ಇಲ್ಲಿ ಈಕ್ವಲ್ ಹೈ ಮಾಡ್ತು. ಮಾರ್ಕೆಟ್ ಈ ಇಂಟರ್ನಲ್ ಸ್ವಿಂಗ್ ನ ಬ್ರೇಕ್ ಮಾಡಿ ಇಂಡ್ಯೂಸ್ಮೆಂಟ್ ಕೊಟ್ಟು, ಇಂಡ್ಯೂಸ್ಮೆಂಟ್ ಕೊಟ್ಟಾದ್ಮೇಲೆ ನಮ್ಗೆ ಏನಾಗುತ್ತೆ, ಲೋ ಪಾಯಿಂಟ್ ಸಿಗುತ್ತೆ. ಇಂಡ್ಯೂಸ್ಮೆಂಟ್ ಕೊಟ್ಟಾದ್ಮೇಲೆ ಲೋ ಪಾಯಿಂಟ್ ಸಿಗೋದು. ಯಾವಾಗ ಇಂಡ್ಯೂಸ್ಮೆಂಟ್ ಆಗುತ್ತೆ ಆವಾಗ ಲೋ ಪಾಯಿಂಟ್ ಸಿಗುತ್ತೆ. ಇಂಡ್ಯೂಸ್ಮೆಂಟ್ ಆಗಲಿಲ್ಲ ಅಂದ್ರೆ ಸ್ನೇಹಿತರೆ ಎಷ್ಟೇ ಕೆಳಗೆ ಹೋದ್ರೂ ಮಾರ್ಕೆಟ್ ಆ ಲೋ ಪಾಯಿಂಟ್ ಅಂತ ನಾವು ಕನ್ಸಿಡರ್ ಮಾಡೋದಿಲ್ಲ. ಸೊ ಸ್ವಿಂಗ್ ಪಾಯಿಂಟ್ ನಮಗೆ ಮೇಜರ್ ಇದು ಸ್ವಿಂಗ್ ಸಿಕ್ತು. ಇಲ್ಲಿಂದ ಮಾರ್ಕೆಟ್ ಇಲ್ಲಿವರೆಗೂ ಹೋಯ್ತು. ಈ ಮೇಜರ್ ಸ್ವಿಂಗ್ ನ ಬ್ರೇಕ್ ಮಾಡ್ತು ಅಂದ್ರೆ BOS ಕನ್ಫರ್ಮೇಶನ್ ಆಗುತ್ತೆ. ಸೊ ಈ ಹೈನ ಕಂಡುಹಿಡಿಯಕ್ಕೆ ನಮ್ಗೆ ಏನಾಗುತ್ತೆ, ಇದು ಹೈಯರ್ ಹೈ, ಇದು ಹೈಯರ್ ಲೋ, ಇದು ಪ್ರೀವಿಯಸ್ ಹೈಯರ್ ಹೈ, ಇದು ಹೈಯರ್ ಲೋ ಆಗಿರುತ್ತೆ. ಐಡಿಯಾ ಆದ್ಮೇಲೆ ನಮ್ಗೆ ಲೋ ಪಾಯಿಂಟ್ ಸಿಗುತ್ತೆ. BOS ಯಾವಾಗ ಆಗುತ್ತೆ ಸ್ನೇಹಿತರೆ, ನಮ್ಗೆ ಆವಾಗ ಇದು ಹೈಯರ್ ಹೈ ಪಾಯಿಂಟ್ ಸಿಗುತ್ತೆ. ಪ್ರೀವಿಯಸ್ ಹೈಯರ್ ಹೈ ಪಾಯಿಂಟ್ ಸಿಗುತ್ತೆ. ಇದು ಹೈಯರ್ ಹೈ, ಇದು ಹೈಯರ್ ಲೋ. ಹೋಪ್ ನಿಮ್ಗೆ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ನಾವು ಹೋಗೋಣ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಇವಾಗ ಮಾರ್ಕೆಟು ಹೈಯರ್ ಹೈ ಮಾಡ್ತು, ಯಾಕಂದ್ರೆ BOS ಕೊಡ್ತು, ಅದಕ್ಕೆ ಹೈಯರ್ ಹೈ ಪಾಯಿಂಟ್ ಅಂತ ಕನ್ಸಿಡರ್ ಮಾಡಿದ್ವಿ. ಹೈಯರ್ ಲೋ ಎದಕ್ಕೆ ಮಾಡಿದ್ವಿ ಅಂದ್ರೆ ಇಂಡ್ಯೂಸ್ಮೆಂಟ್ ಆಯ್ತು. ಅದಕ್ಕೆ ಸಪೋಸ್ ಮಾರ್ಕೆಟ್ ಸಪೋಸ್ ಮಾರ್ಕೆಟ್ ಸ್ನೇಹಿತರೆ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಅರ್ಥ ಮಾಡ್ಕೊಳ್ಳಿ. ಸಪೋಸ್ ಮಾರ್ಕೆಟ್ ಈ ತರ ಹೈ ಮಾಡ್ಕೊಂಡು ಮತ್ತೆ ಒಳಗಡೆ ಬಂದು ಮಾರ್ಕೆಟ್ ಈ ತರ ಆದ್ರೆ ಇದು ನಮ್ದು ಹೈಯರ್ ಹೈ ಹೈಯರ್ ಲೋ ಕನ್ಸಿಡರ್ ಆಗೋದಿಲ್ಲ. ಯಾಕೆ ಅಂತ ಕೇಳ್ಬೋದು. ಯಾಕೆ ಅಂದ್ರೆ ಅಲ್ಲಿ ಇಂಡ್ಯೂಸ್ಮೆಂಟ್ ಮಾಡೇ ಇಲ್ಲ ಮಾರ್ಕೆಟ್. ಇಂಡ್ಯೂಸ್ಮೆಂಟ್ ಕೊಟ್ರೇನೆ ನಮ್ದು ಹೈಯರ್ ಲೋ ಕನ್ಫರ್ಮ್ ಆಗೋದು. ಇಲ್ಲಿಯೇ ಇಂಡ್ಯೂಸ್ಮೆಂಟ್ ಕೊಟ್ಟಿಲ್ಲ, ಒಂದು ಡೈರೆಕ್ಟ್ ಆಗಿ ಫಾಲ್ ಆಗಿದ್ದಾನೆ ಮಾರ್ಕೆಟ್, ಮತ್ತೆ ಮೇಲ್ಗಡೆ ಹೋಗಿದ್ದಾನೆ. ನಿಮ್ಗೆ ಅರ್ಥ ಆಗ್ತಿರ್ಬೋದು, ಅರ್ಥ ಮಾಡ್ಕೊಳ್ಳಿ. ತುಂಬಾ ಈಸಿಯಾಗಿ ಹೇಳ್ತಾ ಇದ್ದೀನಿ. ಸೊ ಮಾರ್ಕೆಟ್ ನಾವು ಅವಾಗ ಏನ್ ಮಾಡೋದು ಅಂದ್ರೆ, ಈ ತರ ಆಯ್ತು ಅಂದ್ರೆ ಈ ತರ ನಾವು ಇಂಡ್ಯೂಸ್ಮೆಂಟ್ ಕೊಡದೆ ಹೋದಾಗ ನಾವು ಮಾರ್ಕೆಟ್ ಇಂಡ್ಯೂಸ್ಮೆಂಟ್ ಆಗೋವರೆಗೂ ವೇಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ಇಂಡ್ಯೂಸ್ಮೆಂಟ್ ಮತ್ತೆ ವೇಟ್ ಮಾಡೋಣ. ಯಾವ ತರ ನಾನು ಹೇಳ್ತೀನಿ. ಸೊ ಮತ್ತೆ ಮಾರ್ಕೆಟ್ ನಮ್ಗೆ ಹೈಯರ್ ಹೈ ಹೈಯರ್ ಲೋ ಕನ್ಫರ್ಮ್ ಆಗೇ ಇಲ್ಲ, ನಾವು ಅವಾಗ ಬಿಟ್ಬಿಡ್ಬೇಕಾಗತ್ತೆ. ಮತ್ತೆ ಇಂಟರ್ನಲ್ಲಿ ಅದು ಇಂಡ್ಯೂಸ್ಮೆಂಟ್ ಮಾಡ್ಕೋಬೇಕಾಗುತ್ತೆ ಮಾರ್ಕೆಟ್. ಮತ್ತೆ ಈ ತರ ಇಂಡ್ಯೂಸ್ಮೆಂಟ್ ಮಾಡಿಕೊಂಡು ಮತ್ತೆ ಈ ತರ ಮೂವ್ ಆದಾಗ ಮಾತ್ರ ನಾವು ಅದನ್ನ ಇಂಡ್ಯೂಸ್ಮೆಂಟ್ ಕನ್ಫರ್ಮ್ ಮಾಡ್ತೀವಿ. ಸೊ ಸಪೋಸ್ ಇಲ್ಲಿ ನೋಡಿ, ಮಾರ್ಕೆಟ್ ಇದು ನಮ್ದು ಹೈಯರ್ ಹೈ ಹೈಯರ್ ಲೋ ಅಲ್ಲ. ಮಾರ್ಕೆಟ್ ಏನ್ ಮಾಡ್ತು, ಮತ್ತೆ ಇಲ್ಲಿ ಹೈ ಮಾಡ್ಕೋತು. ಇಲ್ಲಿಂದ ಮಾರ್ಕೆಟ್ ಏನ್ ಮಾಡ್ತು, ಇಲ್ಲಿ ಇಂಡ್ಯೂಸ್ಮೆಂಟ್ ಆಯ್ತು. ಸ್ವಲ್ಪ ಮಾರ್ಕೆಟ್ನ ಇದನ್ನ ಕೆಳಗಡೆ ಮಾಡೋಣ. ಸೊ ಮಾರ್ಕೆಟ್ ಇಲ್ಲಿ
ನಮ್ಮದು ಫಸ್ಟ್ ನಮ್ಮದು ಇಂಡ್ಯೂಸ್ಮೆಂಟ್ ಆಯಿತು. ಇಲ್ಲಿಂದ ಮಾರ್ಕೆಟ್ ಏನು ಮಾಡ್ತು, ಈ ಪಾಯಿಂಟ್ ಆಫ್ ಇಂಟ್ರೆಸ್ಟ್ಗೆ ಅಥವಾ ಆರ್ಡರ್ ಬ್ಲಾಕ್ಗೆ ಟಚ್ ಮಾಡಿ ಮಾರ್ಕೆಟು ಇಲ್ಲಿ ನಮ್ಮದು IDM ಆಯಿತು. IDM ಇಂಡ್ಯೂಸ್ಮೆಂಟ್ ಆಯಿತು, ಆರ್ಡರ್ ಬ್ಲಾಕಿಗೆ ಬಂತು. ಮಾರ್ಕೆಟು ಯಾವಾಗ ಇಂಡ್ಯೂಸ್ಮೆಂಟ್ ಆಗುತ್ತೋ ನಮ್ಮದು ಆವಾಗ ಲೋ ಕನ್ಫರ್ಮ್ ಆಗುತ್ತೆ. ನಮ್ಮದು ಇದು ಮೇಜರ್, ಇದು ಸ್ವಿಂಗ್ ಲೋ. ಇದು ಮೇಜರ್ ನಮ್ಮದು ಹೈಯರ್ ಲೋ ಆಗುತ್ತೆ. ಹೈಯರ್ ಹೆಂಗಾಗುತ್ತೆ ಅಂದರೆ ಯಾವಾಗ IDM ಕೊಡುತ್ತೋ ಅವಾಗ ನಮಗೆ ಲೋ ಪಾಯಿಂಟ್ ಸಿಗುತ್ತೆ. ಮಾರ್ಕೆಟು ಲೋ ಪಾಯಿಂಟಿಂದ ಯಾವಾಗ ಇದನ್ನು ಬ್ರೇಕ್ ಮಾಡುತ್ತೋ IDM ಟಾಪು, ಅವಾಗ ನಮಗೆ ಹೈಯರ್ ಹೈ ಪಾಯಿಂಟ್ ಸಿಗುತ್ತೆ. ಸೊ ಇದು ನಮಗೆ ಅವಾಗ BOS ಆಗುತ್ತೆ. BOS ಅಂದರೆ ಬ್ರೇಕ್ ಆಫ್ ಸ್ಟ್ರಕ್ಚರ್. ಸೊ ಬ್ರೇಕ್ ಆಫ್ ಸ್ಟ್ರಕ್ಚರ್ IDM ಆಗೋವರೆಗೂ ನಾವು ಪ್ರತಿಯೊಂದು ಟೈಮ್ ಫ್ರೇಮ್ ಅಲ್ಲಿ IDM ಆಗುತ್ತೆ, ಪ್ರತಿಯೊಂದು BOSಗೆ ಪ್ರತಿಯೊಂದು ಚೋಚ್ಗೆ IDM ಆಗುತ್ತೆ. ಅಲ್ಲಿವರೆಗೂ ನಾವು ವೇಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಅಪ್ ಟ್ರೆಂಡ್ ಅಲ್ಲಿ ಮಾರ್ಕೆಟು ಈ ತರ ಹೋಗ್ತಾ ಇರುತ್ತೆ, ಈ ತರ ಸಾಗ್ತಾ ಇರುತ್ತೆ. ಇದನ್ನ ಡಿಲೀಟ್ ಮಾಡ್ತೀನಿ. ಇಂಡ್ಯೂಸ್ಮೆಂಟ್ ನಿಮಗೆ ಅರ್ಥ ಆಯ್ತು ಅನ್ಕೋತೀನಿ, ಯಾವ ತರ ಇಂಡ್ಯೂಸ್ಮೆಂಟ್ ಆಗುತ್ತೆ. ಸೊ ಇದನ್ನ ನಾವು ಇದು ಅಪ್ ಟ್ರೆಂಡ್ ಅಲ್ಲಿ ಆಯ್ತು, ಈ ತರ ಮಾಡಿದ್ರೆ ಇದು ನಮ್ದು ಡೌನ್ ಟ್ರೆಂಡ್ ಆಗುತ್ತೆ ಸ್ನೇಹಿತರೆ. ಸೊ ಇದು ಡೌನ್ ಟ್ರೆಂಡ್ ಅಲ್ಲಿ, ಅಪ್ ಟ್ರೆಂಡ್ ಅಲ್ಲಿ ನಾನು ತೋರಿಸಿದೆ ಡೌನ್ ಟ್ರೆಂಡ್ ಅಲ್ಲಿ. ಸೊ ಇಲ್ಲಿ ಇಂಡ್ಯೂಸ್ಮೆಂಟ್ ಆಗಿತ್ತು, ಅದನ್ನ ನಾನು ಡ್ರಾ ಮಾಡಿಲ್ಲ. ಸೊ BOS ಆಯ್ತು. ಮತ್ತೆ ಇಲ್ಲಿ ನಾವು ಏನ್ ಮಾಡಿದ್ವಿ, ಮಾರ್ಕೆಟ್ ಈಕ್ವಲ್ ಹೈ ಮಾಡ್ತು, ಮತ್ತೆ ಮಾರ್ಕೆಟ್ ಏನ್ ಮಾಡ್ತು, ಇಲ್ಲಿವರೆಗೂ ಬಂದು ಮಾರ್ಕೆಟ್ ಇಂಟರ್ನಲಿ ಇಂಡ್ಯೂಸ್ಮೆಂಟ್ ಮಾಡಿ ಮಾರ್ಕೆಟ್ ಆರ್ಡರ್ ಬ್ಲಾಕ್ ನ ಟಚ್ ಮಾಡಿ ಮಾರ್ಕೆಟ್ ಏನ್ ಮಾಡ್ತು, ಮತ್ತೆ ಡೌನ್ ಫಾಲ್ ಆಯ್ತು. ಇಂಡ್ಯೂಸ್ಮೆಂಟ್ ಆದ್ರೆ ಡೌನ್ ಟ್ರೆಂಡ್ ಅಲ್ಲಿ ನಮಗೆ ಇಂಡ್ಯೂಸ್ಮೆಂಟ್ ಆದ್ರೆ ಹೈ ಪಾಯಿಂಟ್ ಸಿಗುತ್ತೆ. ಆ ಹೈ ಪಾಯಿಂಟ್ ನಾವು ಮಾರ್ಕ್ ಮಾಡ್ಕೊಂಡು ಇಟ್ಕೋಬೇಕು. ಈ ಹೈ ಪಾಯಿಂಟ್ ಇಂಡ್ಯೂಸ್ಮೆಂಟ್ ನ ಟಾಪ್ ಯಾವುದು, ಇದು ಇಂಡ್ಯೂಸ್ಮೆಂಟ್ ನ ಇದು ಡೌನ್ ಟ್ರೆಂಡ್ ಅಲ್ಲಿ ಲೋ ಆಗಿರುತ್ತೆ. ಈ ಲೋನ ಬ್ರೇಕ್ ಮಾಡಿದ್ರೆ ನಾವು ಅದನ್ನ ಏನ್ ಮಾಡ್ತೀವಿ, ಆ ಪಾಯಿಂಟ್ ನ ಲೋವರ್ ಲೋ ಅಂತ ಕನ್ಸಿಡರ್ ಮಾಡ್ತೀವಿ. ಮತ್ತೆ ಮಾರ್ಕೆಟ್ ಇಲ್ಲಿವರೆಗೂ ಬಂತು, ಇದನ್ನ ಬ್ರೇಕ್ ಮಾಡಿ ಇಲ್ಲಿವರೆಗೂ ಬಂತು. ಇಲ್ಲಿಂದ ಮಾರ್ಕೆಟ್ ಮತ್ತೆ ಇಲ್ಲಿ ಇಂಡ್ಯೂಸ್ಮೆಂಟ್ ಮಾಡಲಿಲ್ಲ, ಡೈರೆಕ್ಟ್ ಆಗಿ ಹೋಯ್ತು ಮಾರ್ಕೆಟ್. ಮತ್ತೆ ಇಂಟರ್ನಲ್ಲಿ ಇಂಡ್ಯೂಸ್ಮೆಂಟ್ ಮಾಡ್ತು, ಇಲ್ಲಿಂದ ಆರ್ಡರ್ ಬ್ಲಾಕ್ ಹೋಗಿ ಮಾರ್ಕೆಟ್
ಏನು ಮಾಡ್ತು, ಯಾವಾಗ ಇಂಡ್ಯೂಸ್ಮೆಂಟ್ ಆಗುತ್ತೆ ಆವಾಗ ನಮ್ಮದು ಲೋವರ್ ಲೋ ಪಾಯಿಂಟು ಕನ್ಫರ್ಮ್ ಆಗುತ್ತೆ. ಸೊ ಈ ಪಾಯಿಂಟು ಯಾವಾಗ ಬಿ ಒ ಎಸ್ ಆಗುತ್ತೆ ಆವಾಗ ಲೋವರ್ ಲೋ ಕನ್ಫರ್ಮ್ ಆಗುತ್ತೆ. ಯಾವಾಗ ಇಂಡ್ಯೂಸ್ಮೆಂಟ್ ಆಗುತ್ತೋ ಆವಾಗ ಹೈಯರ್ ಲೋ ಕನ್ಫರ್ಮ್ ಆಗುತ್ತೆ. ಯಾವಾಗ ಬಿ ಒ ಎಸ್ ಆಗುತ್ತೆ ಆವಾಗ ನಮ್ಮದು ಲೋವರ್ ಲೋ ಕನ್ಫರ್ಮ್ ಆಗುತ್ತೋ. ಸೊ ಬಿ ಒ ಎಸ್ ಆದಮೇಲೆ ನಮಗೆ ಲೋವರ್ ಲೋ ಪಾಯಿಂಟ್ ಸಿಗುತ್ತೆ. ಬಿ ಒ ಎಸ್ ಆಗಲಿಲ್ಲ ಅಂದರೆ ನಮಗೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಲಿಲ್ಲ ಅಂದರೆ ನಮ್ಗೆ ಏನಾಗುತ್ತೆ, ಲೋವರ್ ಲೋ ಪಾಯಿಂಟ್ ಸಿಗಲ್ಲ. ಸೊ ಇದು ಡೌನ್ ಟ್ರೆಂಡಲ್ಲಿ, ಅಪ್ ಟ್ರೆಂಡಲ್ಲಿ ತೋರಿಸಿದೆ ನಾನು. ಅಪ್ ಟ್ರೆಂಡ್ ಇದು ಡೌನ್ ಟ್ರೆಂಡು, ಅಪ್ ಟ್ರೆಂಡು ಇದು ನಮ್ಮದು ಅಪ್ ಟ್ರೆಂಡ್ ಆಗಿರುತ್ತೆ. ಹೋಪ್ ನಿಮಗೆ ಬಿ ಒ ಎಸ್ಸು ಚೇಂಜ್ ಆಫ್ ಕ್ಯಾರೆಕ್ಟರು ಇಂಡ್ಯೂಸ್ಮೆಂಟ್ ಅರ್ಥ ಆಗಿದೆ. ನಾವು ಇವಾಗ ಮಾರ್ಕೆಟಲ್ಲಿ ಹೋಗಿ ನೋಡೋಣ ಯಾವ ಥರ ಬಿ ಒ ಎಸ್. ಸೊ 15 ಮಿನಿಟ್ಸಲ್ಲಿ ನಾನು ನಿಮಗೆ ಬಿ ಒ ಎಸ್ ಚೋಚ್ ಎಲ್ಲ ತೋರಿಸಿದ್ದೆ. ಇದು ಯೂರೋ ಯು ಎಸ್ ಡಿ ಚಾರ್ಟ್ ಇದು. ಸೊ ಮಾರ್ಕೆಟು ಕೆಳಗಡೆಯಿಂದ ಮಾರ್ಕೆಟು ಮೇಲ್ಗಡೆ ಬಂದಿದೆ. ಮಾರ್ಕೆಟು ಸೊ ಸ್ವಲ್ಪ ತುಂಬ ದೊಡ್ಡದಾಗುತ್ತೆ ವಿಡಿಯೋ. ಸೊ ನೋಡಿ, ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಯೂರೋ ಯು ಎಸ್ ಡಿ ಚಾರ್ಟ್ ಇದು. ನಾವು ಬೇರೆ ಚಾರ್ಟ್ ಕೂಡ ತಗೋಬಹುದು. ಸೊ ಮಾರ್ಕೆಟು ಇಲ್ಲಿಂದ ಡೌನ್ಫಾಲ್ ಆಯಿತು. ಇಲ್ಲಿ ನಮ್ಮದು ಮಾರ್ಕೆಟು ಇಂಡ್ಯೂಸ್ಮೆಂಟ್ ಆಗಿದೆ. ಸೊ ಇಂಡ್ಯೂಸ್ಮೆಂಟ್ ಆದರೆ ಸೊ ಅಪ್ ಟ್ರೆಂಡ್ ಇತ್ತು ಮಾರ್ಕೆಟು, ನೀವು ನೋಡ್ತಾ ಇರ್ಬೋದು. ಇಲ್ಲಿಂದ ಮಾರ್ಕೆಟು ಮೇಲ್ಗಡೆ ಬಂದಿದೆ. ಸೊ ಮಾರ್ಕೆಟು ಅಪ್ ಟ್ರೆಂಡ್ ಇತ್ತು. ಮಾರ್ಕೆಟು ಅಪ್ ಟ್ರೆಂಡ್ ಇದ್ದಾಗ ನಮಗೆ ಇಂಡ್ಯೂಸ್ಮೆಂಟ್ ಕೆಳಗಡೆ ಆಗುತ್ತೆ. ಸೊ ಮಾರ್ಕೆಟು ಸಾರಿ ಸೊ ಇಲ್ಲಿ ಇಂಟರ್ನಲ್ಲಿ ಒಂದು ಲೋ ಮಾಡ್ಕೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಇಂಡ್ಯೂಸ್ಮೆಂಟ್ ಹೇಳ್ತಾ ಇದ್ದೀನಿ ನಾನು. ಸೊ ಇಲ್ಲಿಂದ ಇದನ್ನು ಒಂದು ಸ್ವಲ್ಪ ಲೈನ್ ಥಿಕ್ನೆಸ್ ಕಡಿಮೆ ಮಾಡ್ತೀನಿ. ಇಂಟರ್ನಲ್ಲಿ ಇಂಡ್ಯೂಸ್ಮೆಂಟ್ ಮಾಡಿ ಅದನ್ನು ಬ್ರೇಕ್ ಮಾಡಿ ಇಲ್ಲಿ ಒಳಗಡೆ ಇಂಡ್ಯೂಸ್ಮೆಂಟ್ ಆಯಿತು, ಅಪ್ ಟ್ರೆಂಡ್ದು. ಮಾರ್ಕೆಟು ಇಂಡ್ಯೂಸ್ಮೆಂಟ್ ಆದರೆ ನಮಗೆ ಲೋವರ್ ಪಾಯಿಂಟ್ ಸಿಗುತ್ತೆ. ಈ ಲೋವರ್ ಪಾಯಿಂಟ್ನ ನಾವು ಈ ಥರ ಮಾರ್ಕ್ ಮಾಡ್ಕೋಬೇಕು.
ಸೊ ಇಲ್ಲಿಂದ ಮಾರ್ಕೆಟು ಇದನ್ನ ಈ ಟಾಪ್ ನ ಬ್ರೇಕ್ ಮಾಡಿದ್ರೆ ಈ ಟಾಪ್ ನ ಮಾರ್ಕೆಟ್ ಬ್ರೇಕ್ ಮಾಡಿದೆ ವಿತ್ ಕ್ಯಾಂಡಲ್ ವಿಕ್ ಇರಬಾರ್ದು. ಸೊ ಈ ಟಾಪ್ ನ ಬ್ರೇಕ್ ಮಾಡಿದ್ರೆ ಆವಾಗ ನಮ್ದು ಟಾಪ್ ಅಲ್ಲಿ ನಮಗೆ ಒಂದು ಪಾಯಿಂಟ್ ಸಿಗುತ್ತೆ, ಅದು ನಮಗೆ ಹೈಯರ್ ಹೈ ಪಾಯಿಂಟ್, ಇದು ಹೈಯರ್ ಲೋ ಪಾಯಿಂಟ್ ಆಗುತ್ತೆ. ಹೈಯರ್ ಹೈ ಪಾಯಿಂಟ್ ಹೈಯರ್ ಲೋ ಪಾಯಿಂಟ್ ನಮ್ಗೆ 2 ಪಾಯಿಂಟ್ ಸಿಕ್ತು. ಮಾರ್ಕೆಟ್ ಅಲ್ಲಿ ಸಡನ್ ಆಗಿ ಸೆಲ್ಲರ್ಸ್ ಬಂದ್ರು, ಮಾರ್ಕೆಟ್ ನ ಏನ್ ಮಾಡಿದ್ರು, ಡಂಪ್ ಮಾಡಿದ್ರು. ಡಂಪ್ ಮಾಡಿದ ತಕ್ಷಣ ಮಾರ್ಕೆಟ್ ಇಲ್ಲಿಂದ ಇದನ್ನ ಮಾರ್ಕೆಟ್ ಈ ಲೋ ಇಂದ ಇದನ್ನ ಮಾರ್ಕೆಟ್ ಬ್ರೇಕ್ ಮಾಡ್ತು. ಇದು ಈ ಲೋ ಬ್ರೇಕ್ ಆದ ತಕ್ಷಣ ಏನಾಗುತ್ತೆ, ನಮಗೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗುತ್ತೆ. ಇದು ಇಂಡ್ಯೂಸ್ಮೆಂಟ್, ಇದು ಹೈಯರ್ ಹೈ, ಇದು ಹೈಯರ್ ಲೋ. ಟೆಕ್ಸ್ಟ್ ಬರೆದ್ರೆ ಗೊತ್ತಾಗುತ್ತೆ. ಇದು CHOCH ಚೋಕ್, ಇದು BOS, ಇದು IDM. IDM ಅಂದ್ರೆ ಇಂಡ್ಯೂಸ್ಮೆಂಟ್, ಇದು ನಮ್ದು ಇಂಡ್ಯೂಸ್ಮೆಂಟ್. ಇವಾಗ ಚೋಚ್ ಆಯ್ತು. ಮತ್ತೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ ಸ್ನೇಹಿತರೆ, ತಲೆಯಲ್ಲಿ ಇಟ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಯಾವಾಗ ನಮ್ದು 4 ಅವರ್ ಟೈಮ್ ಫ್ರೇಮ್ ಅಲ್ಲಿ, ದೊಡ್ಡ ಟೈಮ್ ಫ್ರೇಮ್ ಅಲ್ಲಿ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಇರುತ್ತೋ, ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಮಾರ್ಕೆಟ್ ಅಲ್ಲಿಂದ ಡೈರೆಕ್ಟ್ ಆಗಿ ಮಾರ್ಕೆಟ್ ಫಾಲ್ ಆದ್ರೆ ಅದು ನಮ್ದು ಚೋಕ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದನ್ನ ನಾವು ಇಂಡ್ಯೂಸ್ಮೆಂಟ್ ಅಂತ ಮಾಡಲ್ಲ. ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಮಾತ್ರ. ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಇರದೇ ಇದ್ರೆ ಮಾರ್ಕೆಟ್ ಏನಾಗುತ್ತೆ, ಇಂಡ್ಯೂಸ್ಮೆಂಟ್ ಕೊಡ್ಲೇಬೇಕಾಗುತ್ತೆ. ಆ ಇಂಡ್ಯೂಸ್ಮೆಂಟ್ ಗೋಸ್ಕರ ನಾವು ವೇಟ್ ಮಾಡಲೇಬೇಕಾಗುತ್ತೆ. ಯಾವಾಗ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಇಂದ ಡೈರೆಕ್ಟ್ ಆಗಿ ಡೌನ್ ಫಾಲ್ ಆಗುತ್ತೋ ಆವಾಗ ನಾವು ಡೈರೆಕ್ಟ್ ಆಗಿ ಚೋಚ್ ಅಂತ ಕನ್ಸಿಡರ್ ಮಾಡ್ತೀವಿ, ಇಂಡ್ಯೂಸ್ಮೆಂಟ್ ಅಂತ ಮಾಡಲ್ಲ. ಇವಾಗ ಇಲ್ಲಿ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಇದ್ರೆ 4 ಅವರ್ ಅಲ್ಲಿ ಅಥವಾ 1 ಅವರ್ ಅಲ್ಲಿ ನಾವು ಡೈರೆಕ್ಟ್ ಆಗಿ ಚೋಚ್ ಅಂತ ಕನ್ಸಿಡರ್ ಮಾಡ್ತೀವಿ, ಇಲ್ಲಾಂದ್ರೆ ಮಾಡಲ್ಲ. ಇದು ನಮ್ದು ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯ್ತು. ಚೇಂಜ್ ಆಫ್ ಕ್ಯಾರೆಕ್ಟರ್ ಆದ್ಮೇಲೆ ಮಾರ್ಕೆಟ್ ಸಡನ್ ಆಗಿ ಡೌನ್ ಫಾಲ್ ಆಗಲ್ಲ ಸ್ನೇಹಿತರೆ. ಚೇಂಜ್ ಆಫ್ ಕ್ಯಾರೆಕ್ಟರ್ ಆದ್ರೂ ಇಂಡ್ಯೂಸ್ಮೆಂಟ್ ಕೊಡ್ಲೇಬೇಕು. ಕೆಳಗಡೆ ಹೋಗೋ ಇಂಡ್ಯೂಸ್ಮೆಂಟ್ ಕೊಡ್ಲಿಲ್ಲ ಅಂದ್ರೆ ಮಾರ್ಕೆಟ್ ಅದು ರಾಂಗ್ ಆಗುತ್ತೆ, ಅದು ಚೋಚ್ ಆಗಿ ವರ್ಕ್ ಆಗಲ್ಲ. ಸೊ ನಮ್ದು ಇಂಡ್ಯೂಸ್ಮೆಂಟ್ ಎಲ್ಲಿ ಆಗಿದೆ ಅಂದ್ರೆ ಇದು ನಮ್ದು ಈ ಹೈಯಿಂದ ನಮ್ದು ಇದನ್ನ ನೋಡಿ, ಇಲ್ಲಿ IDM ಆಗಿರುತ್ತೆ ನಮ್ದು. ಇಲ್ಲಿ ಟೆಕ್ಸ್ಟ್ ನಾವು ಮಾಡಿದ್ರೆ IDM ಅಂದ್ರೆ ಇಂಡ್ಯೂಸ್ಮೆಂಟ್ ಕೊಟ್ಟು ಮಾರ್ಕೆಟ್ ಕೆಳಗಡೆ ಹೋಗ್ಬೇಕಾಗುತ್ತೆ. ಇಂಡ್ಯೂಸ್ಮೆಂಟ್ ಕೊಡದೆ ಹಾಗೆ ಮಾರ್ಕೆಟ್ ಕೆಳಗಡೆ ಹೋಗ್ತಾ ಇದ್ರೆ ಮಾರ್ಕೆಟ್ ಇಂಡ್ಯೂಸ್ಮೆಂಟ್ ಕೊಡಕ್ಕೆ ಯಾವಾಗ್ಲಾದ್ರೂ ಬರುತ್ತೆ. ಅವಾಗ ಸೆಲ್ ಹಚ್ಚಿದ್ರೆ ಸ್ಟಾಪ್ ಲಾಸಸ್ ಎಲ್ಲ ತಗೊಂಡು ಮತ್ತೆ ಇಂಡ್ಯೂಸ್ಮೆಂಟ್ ಮಾಡಿ ಮತ್ತೆ ಕೆಳಗಡೆ ಹೋಗ್ತಾ ಇರುತ್ತೆ. ಇಂಡ್ಯೂಸ್ಮೆಂಟ್ ಅಲ್ಲಿ ಒಂದು ತಿಳ್ಕೊಳ್ಳಿ ಸ್ನೇಹಿತರೆ, ಇಂಡ್ಯೂಸ್ಮೆಂಟ್ ಅಲ್ಲಿ ಮಾಡುವಾಗ ಈ ಮೇಜರ್ ಏನ್ ಟಾಪ್, ಇಲ್ಲಿ ಇಂಟರ್ನಲ್ ಟಾಪ್ ಏನಿರುತ್ತೆ ಒಳಗಡೆ, ಇಲ್ಲಿ ವಿಕ್ ಕೂಡ ಬಿಟ್ರು ನಡೆಯುತ್ತೆ. ಇಂಡ್ಯೂಸ್ಮೆಂಟ್ ಮಾಡುವಾಗ ಕ್ಯಾಂಡಲ್ ಕೂಡ ಬಿಟ್ರು ನಡೆಯುತ್ತೆ. ಈ ತರ ವಿಕ್ ಬಿಟ್ರು ನಡೆಯುತ್ತೆ, ಕ್ಯಾಂಡಲ್ ಬಿಟ್ರು ನಡೆಯುತ್ತೆ, ಎರಡೂ ನಡೆಯುತ್ತೆ ಇಂಡ್ಯೂಸ್ಮೆಂಟ್ ಅಲ್ಲಿ. ಬಟ್ ಚೋಚ್ ಅಲ್ಲಿ ಕಂಪಲ್ಸರಿ ಈ ತರ ಕ್ಯಾಂಡಲ್ ಬೇಕು. POS ಅಲ್ಲಿ ಈ ತರ ಇದು ವಿಕ್ ನಡೆಯಲ್ಲ, ಕಂಪಲ್ಸರಿ ಇದು ಕ್ಯಾಂಡಲ್ ಈ ತರ ಫಾರ್ಮ್ ಆಗ್ಲೇಬೇಕು. ಇಂಡ್ಯೂಸ್ಮೆಂಟ್ ಅಲ್ಲಿ ಮಾತ್ರ ಈ ವಿಕ್ ಮತ್ತೆ ಈ ಕ್ಯಾಂಡಲ್ ಎರಡೂ ನಡೆಯುತ್ತೆ. ಇದು ನಮ್ದು IDM ಆಯ್ತು. IDM ಆದ್ಮೇಲೆ ನಮ್ಗೆ ಹೈಯರ್ ಪಾಯಿಂಟ್ ಸಿಕ್ತು. IDM ಆದ್ಮೇಲೆ ನಮ್ಗೆ ಈ ಹೈಯರ್ ಪಾಯಿಂಟ್ ಸಿಕ್ತು.
ಇಂಡ್ಯೂಸ್ಮೆಂಟ್ ಆದಮೇಲೆ ಹೈಯರ್ ಪಾಯಿಂಟ್ ಸಿಕ್ತು. ಇಲ್ಲಿಂದ ನಮ್ಮದು ಲೋ ಇಲ್ಲಿದೆ. ಸೊ ಇದನ್ನು ಬ್ರೇಕ್ ಮಾಡಿದ್ರೆ ಮಾರ್ಕೆಟು ಏನಾಗುತ್ತೆ ಸ್ನೇಹಿತರೆ? ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ, ಮನಸ್ಸಲ್ಲಿ ಹೇಳಿ ಪರವಾಗಿಲ್ಲ. BOS ಆಗುತ್ತೆ ಚೋಚ ಆದಮೇಲೆ. ಇದು ನಾವು ಟೆಕ್ಸ್ಟ್ ಬರೆಯೋಣ. BOS ಬ್ರೇಕ್ ಆಫ್ ಸ್ಟ್ರಕ್ಚರ್. ಇನ್ನು ಕಂಟಿನ್ಯೂಸ್ ಆಗಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗ್ತಾ ಕೆಳಗಡೆ ಮಾರ್ಕೆಟು ಸಾಗ್ತಾ ಇರುತ್ತೆ. ಸೊ ಇಲ್ಲಿ BOS ಆಯಿತು. ಇದು 15 ಮಿನಿಟ್ಸ್. ಇದು XIUSD ಅಂದರೆ ಗೋಲ್ಡು ಫಾರೆಕ್ಸ್ ಅಲ್ಲಿ. ಇಂಡಿಯನ್ ಮಾರ್ಕೆಟಲ್ಲೂ ಇದೇ ಥರ ವರ್ಕ್ ಆಗುತ್ತೆ. ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಫಾರೆಕ್ಸು, ಸ್ಟಾಕ್ಸು ಎಲ್ಲದರಲ್ಲೂ ಇದು ಇದೇ ಥರ ವರ್ಕ್ ಆಗೋದು ಮಾರ್ಕೆಟ್. ಸೊ ಇದಕ್ಕೆ ಸ್ಟ್ರಕ್ಚರ್ ಮ್ಯಾಪಿಂಗ್ ಅಂತ ಕರೀತಾರೆ. ಸ್ಟ್ರಕ್ಚರ್ ಮ್ಯಾಪಿಂಗ್ ಒಂದ್ಸಲ ನೀವು ಕಲಿತ್ರೆ ನಿಮಗೆ ವೆರಿ ಈಸಿ ಆಗುತ್ತೆ ಟ್ರೇಡ್ ಮಾಡೋದು ಸ್ನೇಹಿತರೆ. ಸೊ ಇದಕ್ಕೆ ನಾನು ಮಾಡ್ತಾ ಇದ್ದೀನಲ್ಲ, ಇದು IDM, BOS, ಚಾಕು, IDM, BOS, ಈ ಥರ ಸ್ಟ್ರಕ್ಚರ್ ಮ್ಯಾಪಿಂಗ್ ನೀವು ಕಲಿತ್ರೆ ಅದಕ್ಕೆ ವೆರಿ ಈಸಿ ಆಗುತ್ತೆ ಟ್ರೇಡ್ ಮಾಡೋಕ್ಕೆ. ಸೊ ಇಲ್ಲಿ BOS ಆದಮೇಲೆ ಮತ್ತೆ ಮಾರ್ಕೆಟು ಇಂಡ್ಯೂಸ್ಮೆಂಟ್ ಕೊಡಬೇಕು. ಸೊ ನಮ್ಮದು ಇಂಡ್ಯೂಸ್ಮೆಂಟ್ ಇಲ್ಲಿ ಮಾರ್ಕೆಟು ಇಲ್ಲಿ ಕೊಡ್ತು. ಸೊ ಇದಕ್ಕೆ ನಾವು IDM ಅಂತ ಕರೆಯೋಣ. IDM. ಸೊ ಫಸ್ಟ್ ಆಗಿರೋದು ಇಲ್ಲಿ IDM. ಈ ಹೈ ಬ್ರೇಕ್ ಮಾಡಿದೆ ಇಲ್ಲಿ ಈ ಪಾಯಿಂಟಿಂದ ಇಲ್ಲಿವರೆಗೂ. ಸೊ ಫಸ್ಟ್ ಇಂಡ್ಯೂಸ್ಮೆಂಟ್ ಆಗಿದೆ. ಯಾಕಂದರೆ ಇಲ್ಲಿ ಪುಲ್ ಬ್ಯಾಕ್ ಸ್ಲೈಟ್ ಆಗಿ ಒಂದು ಪುಲ್ ಬ್ಯಾಕ್ ಬಂದಿದೆ, ನೋಡ್ತಾ ಇರ್ಬೋದು. ಈ ಹೈನ ಮಾರ್ಕೆಟು ಬ್ರೇಕ್ ಆಗಿದೆ, ಇಂಡ್ಯೂಸ್ಮೆಂಟ್ ಆಗಿದೆ. ಇಂಡ್ಯೂಸ್ಮೆಂಟ್ ಮಾಡಿಕೊಂಡು ಮಾರ್ಕೆಟು ಮೇಲ್ಗಡೆ ಹೋಗಿ ಇಲ್ಲಿ ಆರ್ಡರ್ ಬ್ಲಾಕ್ನ ಟಚ್ ಮಾಡಿ ಮಾರ್ಕೆಟು ಕೆಳಗಡೆ ಬಂದಿದೆ. ಸೊ ಇಂಡ್ಯೂಸ್ಮೆಂಟ್ ಆದಮೇಲೆ ನಮಗೆ ಈ ಮೇಜರ್ ಒಂದು ಪಾಯಿಂಟ್ ಸಿಗುತ್ತೆ. ಇದು ಸೊ ಮಾರ್ಕೆಟು ಇಲ್ಲಿಂದ ಇದನ್ನ ಬ್ರೇಕ್ ಮಾಡಿದೆ. ಸೊ ಇದನ್ನ ನಾವು ಏನಂತ ಕರಿತೀವಿ? BOS ಅಂತ ಕರಿತೀವಿ. BOS. ಸೊ ಸಪೋಸ್ ಮಾರ್ಕೆಟ್ ಏನಾದರೂ ಈ ಲೆವೆಲ್ನ ಬ್ರೇಕ್ ಮಾಡಿದ್ರೆ, ಸಪೋಸ್ ಈ ಟಾಪ್ನ ಬ್ರೇಕ್ ಮಾಡಿದ್ರೆ, ಇದು ಹೈಯರ್ ಹೈ ಪಾಯಿಂಟ್ನ ಬ್ರೇಕ್ ಮಾಡಿದ್ರೆ, ಸಪೋಸ್ ಅಂತ ಹೇಳ್ತಾ ಇದ್ದೀವಿ, ಮಾರ್ಕೆಟು ಇದು ಕಂಟಿನ್ಯೂಸ್ ಆಗಿ IDM ಕೊಟ್ಟು ಕಂಟಿನ್ಯೂಸ್ ಆಗಿ ಇಲ್ಲಿ ಬಂದಿದ್ರೆ ಮಾರ್ಕೆಟು ಈ ಥರ, ಅವಾಗ ನಮ್ದು ಏನಾಗ್ತಿತ್ತು, ಇಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗ್ತಿತ್ತು. ಯಾಕಂದ್ರೆ ಮೇಜರ್ ಹೈಯರ್ ಹೈ ಬ್ರೇಕ್ ಮಾಡಿದೆ. ಸೊ ಯಾವಾಗ BOS ಕೊಡುತ್ತೋ ಅವಾಗ ನಮ್ದು ಲೋವರ್ ಲೋ ಕನ್ಫರ್ಮ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನಮ್ದು ಮೇಜರ್
ಈ ಥರ ಸ್ಟ್ರಕ್ಚರ್ ಮ್ಯಾಪಿಂಗ್ ಮಾಡಕ್ಕೆ ಬಂದರೆ ನಮಗೆ ಹೈಯರ್ ಹೈ ಹೈಯರ್ ಲೋ ಪಾಯಿಂಟ್ ಸಿಗುತ್ತೆ. ಇದು ನಮ್ಮದು ಹೈಯರ್ ಲೋ, ಇದು ಬ್ರೇಕ್ ಆಗಿದೆ. ಸೊ ಇದು ನಮ್ಮದು ಒಂದು ಲೋವರ್ ಲೋ ಪಾಯಿಂಟು ಆಗಿರುತ್ತೆ. ಸೊ ಮಾರ್ಕೆಟು ಇದೇ ಥರ ಮೂಮೆಂಟ್ ಆಗುತ್ತೆ. ಇದೇ ಥರ ಮಾಡ್ತಾ 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 BOS ಆಗಿ ಆರ್ಡರ್ ಬ್ಲಾಕ್ ಮಾರ್ಕೆಟು. ಇದು ನಮ್ಮದು ಇದು ಫೇರ್ ವ್ಯಾಲ್ಯೂ ಗ್ಯಾಪ್ನು ನಾವು ಕಲಿಯೋಣ ಮುಂದೆ. ಸೊ ಇಷ್ಟು ನಾವು ಕಲಿಯೋಣ ಇವಾಗ. ಇಷ್ಟು ಇದಕ್ಕೆ ಸ್ಟ್ರಕ್ಚರ್ ಮ್ಯಾಪಿಂಗ್ ಅಂತ ಕರೀತಾರೆ. ಸ್ಟ್ರಕ್ಚರ್ ಮ್ಯಾಪಿಂಗ್ ಮಾಡೋದು ಕಲಿತ್ರೆ ಸ್ನೇಹಿತರೆ ನೀವು ಆಲ್ಮೋಸ್ಟ್ ಒಂದು ರೇಂಜಿಗೆ ನೀವು ಕಲ್ತಂಗೆ. CTU ಸ್ಟ್ರಕ್ಚರ್ ಮ್ಯಾಪಿಂಗ್. ಸ್ಟ್ರಕ್ಚರ್ ಮ್ಯಾಪಿಂಗ್ ಅಂತ ಕರೀತಾರೆ. ಸ್ಟ್ರಕ್ಚರ್ ಮ್ಯಾಪಿಂಗ್ ಯಾರಿಗೆ ಮಾಡಕ್ಕೆ ಬರುತ್ತೆ, ಇದರಲ್ಲಿ ಮಾಸ್ಟರ್ ಮಾಡಿ ವೆರಿ ವೆರಿ ಈಸಿ ಆಗುತ್ತೆ. ಮಾರ್ಕೆಟ್ ಅಂಡರ್ಸ್ಟ್ಯಾಂಡಿಂಗ್ ವೆರಿ ವೆರಿ ಈಸಿ ಆಗುತ್ತೆ. ನೋಡಿ, ಸ್ಮಾರ್ಟ್ ಮನಿ ಕಾನ್ಸೆಪ್ಟಲ್ಲಿ ಸ್ಟ್ರಕ್ಚರ್ ಮ್ಯಾಪಿಂಗ್ ಇದು. ಸೊ ಸ್ಟ್ರಕ್ಚರ್ ಮ್ಯಾಪಿಂಗ್ ಈ ಥರ ಮಾಡಬೇಕಾಗುತ್ತೆ. ಪ್ರತಿಯೊಂದು ಚೋಚ್ ಆದಮೇಲೂ IDM ಆಗುತ್ತೆ, BOS ಆದಮೇಲೆ IDM ಆಗುತ್ತೆ, ಮತ್ತೆ BOS ಆದಮೇಲೆ ಮತ್ತೆ IDM ಆಗುತ್ತೆ. ಇಲ್ಲಿ ಒಂದು ಪುಲ್ ಬ್ಯಾಕ್ ಬಂದಿದೆ, ಇಲ್ಲಿ ನಮ್ಮದು IDM ಆಗುತ್ತೆ. ಸೊ ಮಾರ್ಕೆಟ್ ಕೆಳಗಡೆ ಹೋಗ್ತಾ ಇದೆ. ಸೊ ಇವತ್ತು ಸಾಟರ್ಡೆ, ಮಾರ್ಕೆಟು ರಜಾ ಇದೆ. ಸೊ ಇಲ್ಲಿಂದನೂ IDM ನಾವು ಕನ್ಸಿಡರ್ ಮಾಡ್ಬೋದು. ಇದು ಸೊ ಹೋಪ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು. ಚೋಚ್ ಅಂದರೆ ಏನು, BOS ಅಂದರೆ ಏನು, ಮತ್ತು IDM ಅಂದರೆ ಏನು, ಈ ಸ್ಟ್ರಕ್ಚರ್ ಮ್ಯಾಪಿಂಗ್ ಈ ಥರ ಮಾಡ್ತಾರೆ. ಸ್ನೇಹಿತರೆ ಏನೇ ಡೌಟ್ ಇದ್ದರೂ ನಮಗೆ ಕಮೆಂಟಲ್ಲಿ ತಿಳಿಸಿ. ಏನೇ ಯಾವುದು ನಿಮಗೆ ಸ್ಮಾರ್ಟ್ ಮನಿಯಲ್ಲಿ ಏನು ಕಲಿಬೇಕಾಗುತ್ತೆ ಅದನ್ನು ತಿಳಿಸ್ಕೊಡಿ ಕರೆಕ್ಟಾಗಿ. ಏನೇ ಡೌಟ್ ಇದ್ದರೂ ಮತ್ತೆ ಈ ವಿಡಿಯೋ ನೋಡಿ ಅರ್ಥ ಆಗುತ್ತೆ. ಸೊ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.